ನಾಮಕ್ಕೆ ಸ್ತೋತ್ರವಾಗಲಿ. ಎಲ್ಲರೂ ದಾನಿಯೇಲನು ಬರೆದ ಪತ್ರಿಕೆ 9ನೇ ಅಧ್ಯಾಯ 2 ತೆಗಿರಿ, ನಾವು ಧ್ಯಾನಿಸೋಣ. ದಾನಿಯೇಲನು ಬರೆದ ಪತ್ರಿಕೆ 9:2. ದಾನಿಯೇಲನಾದ ನಾನು ಶಸ್ತ್ರಗಳನ್ನು ಪರೀಕ್ಷಿಸಿ ಯೆಹೋವನು ಪ್ರವಾದಿಯಾದ ಯೆರೆಮೀಯನಿಗೆ ದಯಪಾಲಿಸಿದ ವಾಕ್ಯಾನುಸಾರ ಯೆರೂಸಲೇಮು ಆಳು ಬಿದ್ದಿರಬೇಕಾದ ಪೂರ್ಣಕಾಲದ ವರ್ಷಗಳ ಸಂಖ್ಯೆ 70 ಎಂದು ತಿಳಿದು ಉಪವಾಸವಿದ್ದು ಗೋಣಿತೊಟ್ಟು ಸುತ್ತಿಕೊಂಡು ಬೂದಿ ಬಳಿದುಕೊಂಡು ಕರ್ತನಾದ ದೇವರ ಕಡೆಗೆ ಮುಖವೆತ್ತಿ ಪ್ರಾರ್ಥನೆ ವಿಜ್ಞಾಪನೆಗಳಲ್ಲಿ ನಿರತನಾದೆನು. ಎಲ್ಲ ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡೋಣ. ಸುದ್ದಿ ಮಧ್ಯದಲ್ಲಿ ನಿವಾಸ ಮಾಡುವ ಪರಲೋಕ ತಂದೆಯೇ, ಅಪ್ಪ, ಈ ವಾಕ್ಯ ಭಾಗವನ್ನು ಧ್ಯಾನಿಸಲು ಪರಿಶುದ್ಧಾತ್ಮನು ಸಹಾಯ ಮಾಡಿರಿ, ಮಾತಾಡ್ರಿ. ಅಪ್ಪ, ನೀನು ಮಾತಾಡದೆ ಮಾಂಸಿಕಗಳು ಕಾರ್ಯ ಮಾಡದ ಹಾಗೆ ಪರಿಶುದ್ಧಾತ್ಮನು ಬಂದಿರೋ ಪ್ರತಿಯೊಬ್ಬರ ಹೃದಯದಲ್ಲಿ ಒಂದು ದೈವಿಕ ಸಮಾಧಾನ ಕೊಟ್ಟು, ಒಂದು ಬಿಡುಗಡೆಯನ್ನು ಕೊಟ್ಟು, ಶಾರೀರಿಕ ಬಿಡುಗಡೆ, ಆತ್ಮಿಕ ಪಾಪದಿಂದ ಒಂದು ಬಿಡುಗಡೆ, ಕುಟುಂಬದ ಸಮಸ್ಯೆಗಳಿಂದ ಒಂದು ಬಿಡುಗಡೆ, ಯಾರ್ಯಾರು ಯಾವ್ಯಾವ ನೋವಿಂದ ದುಃಖದಿಂದ ಬಂದಿದ್ದಾರೋ ಹೃದಯಗಳನ್ನು ನೋಡುವ ದೇವರು ಅವರಿಗೆ ತಕ್ಕ ಪ್ರಕಾರ ಅವರಿಗೆ ವಾಸಿ ಮಾಡಿ ಕಳಿಸರಿ. ಒಬ್ಬರು ವ್ಯಾಧಿಯಿಂದ ಬಂದಿದ್ದಾರೆ, ಸಾಲ ಸಮಸ್ಯೆಯಿಂದ ಬಂದಿದ್ದಾರೆ, ಲೋಕವನ್ನು ಜಯಿಸಲು ಆಗದೆ ಬಂದಿದ್ದಾರೆ. ಯೇಸುವೇ, ನೀನು ಮಾತಾಡಿ ಒಂದು ದೊಡ್ಡ ಬಿಡುಗಡೆಯನ್ನುಂಟು ಮಾಡಿ ಆತ್ಮಕ್ಕೆ ಶಕ್ತಿ ಕೊಡ್ರಿ. ಆತ್ಮಕ್ಕೆ ಶಕ್ತಿ ಆಗಿರುವ ವಿಶ್ವಾಸ, ನಂಬಿಕೆ, ಪರಿಶುದ್ಧತೆ ಅಪ್ಪ ಹೆಚ್ಚಾದ ನಿನ್ನ ಮೇಲೆ ಆಧಾರಪಟ್ಟು ಜೀವಿಸುವಂತೆ ಯೇಸುವೇ ಅಪ್ಪ, ಮನುಷ್ಯರನ್ನು ನಂಬದ ಹಾಗೆ ಪರಿಶುದ್ಧಾತ್ಮನ ಕಾರ್ಯ ಮಾಡ್ರಿ, ಕ್ರಿಯೆ ಮಾಡ್ರಿ. ಅಪ್ಪ, ನೀನೇ ತಂದೆಯಾಗಿ, ತಾಯಿಯಾಗಿ, ಸ್ನೇಹಿತನಾಗಿ, ಸೃಷ್ಟಿಕರ್ತನಾಗಿದ್ದು ನಮ್ಮನ್ನು ನಡೆಸ್ಕೊಡ್ಬೇಕಾಗಿ, ಮಾತಾಡಬೇಕಾಗಿ ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆ, ಆಮೆನ್. ದಾನಿಯೇಲ 9:2 ನಾವು ನೋಡಿದಾಗ ಇದು ಬಹಳ ಡೀಪ್ ಸಬ್ಜೆಕ್ಟು, ಆಳವಾದ. ನಾವು ಸಿಂಪಲ್ ಆಗಿ ನಿಮಗೆ ಧ್ಯಾನ ಭಾಗಕ್ಕಾಗಿ ತಗೊಂಡು ಧ್ಯಾನ ಮಾಡೋಣ. ದಾನಿಯೇಲ 9:2 ಏನಿದೆ ಅಂತ ಹೇಳಿದ್ರೆ, ಹಳೇದು, ಇದನ್ನ ರೆಫರೆನ್ಸಿಗೆ ನಾವು ತಗೊಂಡು ಓದೋಣ, ಇಲ್ಲದಿದ್ದರೆ ಅರ್ಥ ಆಗೋದಿಲ್ಲ. ರೆಫರೆನ್ಸ್ ತಗೊಳ್ರಿ. ದಾನಿಯೇಲ ಇದಕ್ಕೆ ಉದಾಹರಣೆಯಾಗಿ ಯೆರೆಮೀಯ 25:11 ತೆಗಿರಿ. ಇದನ್ನು ಎರಡು ಇಟ್ಟು ಧ್ಯಾನಿಸೋಣ. 25:11-14. ಯೆರೆಮೀಯ 25:11-14 ಧ್ಯಾನ ಭಾಗಕ್ಕಾಗಿ ತಗೊಳ್ಳೋಣ. ಇದೇ ವಾಕ್ಯನೇ ಇಲ್ಲಿರೋದು. ಈ ದೇಶವೆಲ್ಲ ಹಾಳಾಗಿ ಬೆರಗಾಗಿ ಈಡಾಗುವುದು ಮತ್ತು ಈ ಜನಾಂಗಗಳು 70 ವರ್ಷ, ಇಲ್ಲಿದೆ ನೋಡ್ರಿ, 70 ವರ್ಷ ಬಾಬಿಲೋನ್ ಅರಸನ ಅಡಿಯಾಳಾಗಿ ಬಿದ್ದಿರುವವು. ಇದು ದಾನಿಯೇಲನಿಗೆ ಕೊಟ್ಟಿರುವುದಲ್ಲ, ಇದು ಯೆರೆಮೀಯನಿಗೆ ದೇವರು ಹೇಳುವಂಥದ್ದು. ಯೆರೆಮೀಯನಿಗೆ ದೇವರು ಏನು ಹೇಳ್ತಾರಂದ್ರೆ, ಇವರು ನನ್ನ ಮಾತನ್ನು ಕೇಳದೆ, ಇವರು ಇಲ್ಲಿದೆ ನೋಡ್ರಿ 8 ಇರುತ್ತೆ, 25:8. ಈಗಿರಲಾಗಿ ಶೇಷ ಯೆಹೋವನು ಈ ನುಡಿಯನ್ನು ಕೇಳಿದಿ, ನೀವು ನನ್ನ ಮಾತನ್ನು ಕೇಳದೆ ಕಾರಣ. ದೇವರು ಏನು ಹೇಳ್ತಾರೋ ಇದು ವಾಕ್ಯ ಅಂತವಿ, ಇದು ದೇವರ ಮಾತು. ಅದೆಲ್ಲ ನಿಮಗೆ ಆಲ್ರೆಡಿ ಇದೆ, ನೀವು ಬೈಬಲ್ ತೆಗೆದು ಧ್ಯಾನಿಸ್ಕೊಳ್ರಿ. ಮಾತಿನಿಂದ ಲೋಕವನ್ನು ಸೃಷ್ಟಿ ಮಾಡಿದ್ರು, ಆದಿಕಾಂಡದಲ್ಲಿದೆ. ಮಾತೆ ವಾಕ್ಯವೇ ದೇವರಾಗಿ ಇಳಿದು ಬಂದಿರಂತ ಯೋಹಾನ 1 ಮತ್ತು ಆ ವಾಕ್ಯವೇ ನರವತಾರ ಎತ್ತಿ ದೇವರಾಗಿ ಬಂದಿರಂತಿದೆ. ಮತ್ತು ಯೋಹಾನಲ್ಲಿ ಬರೆದ ಸುವಾರ್ತೆಯಲ್ಲಿ ವಾಕ್ಯವೇ ಸತ್ಯವಾಗಿದೆ ಅಂತಿದೆ, ವಾಕ್ಯವೇ ದೇವರಾಗಿದ್ದಾರೆ ಅಂತಿದೆ. ಇವೆಲ್ಲ ಗೊತ್ತು ನಿಮಗೆ. ಈ ವಾಕ್ಯವೇ ದೇವರು, ಈ ಮಾತನ್ನು ಕೇಳಬೇಕು. ಒಂದು ಉದಾಹರಣೆಗೆ ಹೇಳಬೇಕಾದ್ರೆ, ಅರ್ಥ ಆಗ್ತಿಲ್ಲ ಅಂದರೆ, ದೇವರ ಮಾತನ್ನೋದು ಅದಕ್ಕಿನ ಶಕ್ತಿವಂತದ್ದು ಏನಿಲ್ಲ. ಆ ಮಾತಲ್ಲೇ ಎಲ್ಲ ಸೃಷ್ಟಿ ಮಾಡೋದು. ಆ ಹಣ್ಣು ತಿನ್ನಬೇಡ ಅಷ್ಟೇ. ನೀವೇನು ಅನ್ಕೊಂತಿದ್ದೀರಾ, ಹಣ್ಣು ಹೋಗ್ತೀರಾ, ಹಣ್ಣುಗಿನ್ನು ಯಾವುದಿಲ್ಲ. ದೇವರ ಮಾತು ಅದನ್ನು ಮೀರಿದ್ರೇ ಪಾಪ. ನೀವೇನಂತೀರಾ, ಹಣ್ಣು ಏನಕ್ಕೆ ಸೃಷ್ಟಿ ಮಾಡಿದ್ರು, ಹಾವು ಏನಕ್ಕೆ ಬಂತು, ದೇವರು ಎಷ್ಟು ಹಣ್ಣನ್ನು ತಿನ್ನಕ್ಕೆ ಹೇಳಿದ್ರು, ಹಣ್ಣನ್ನು ತಿನ್ನಬೇಡ ಅಂತ ಹೇಳಿದ್ರು. ಆ ರೀತಿ ನೀವೇನು ಮಾಡ್ತೀರಾ, ಹಣ್ಣು ಬಗ್ಗೆ ಹೋಗ್ತೀರಾ. ಹಣ್ಣುಗಿನ್ನಲ್ಲ, ಇಲ್ಲ. ದೇವರ ಮಾತು ಕೇಳಬೇಕು, ಕೇಳಬಾರ್ದು ಇಷ್ಟೇ.
ಇದಕ್ಕೆ ಬಹಳ ಉದಾಹರಣೆಗಳನ್ನು ಹೇಳ್ತಾರೆ. ಒಬ್ಬ ಮನೆ ಎಲ್ಲ ಅವನ ಕೈಯಲ್ಲಿ ಬೀಗ ಕೊಟ್ಬಿಟ್ಟು ಒಂದು ಬಾಕ್ಸ್ ಮಾತ್ರ ಬೀಗ ಹಾಕ್ಬಿಟ್ಟು ಅದನ್ನು ಮಾತ್ರ ತೆಗಿಬೇಡ, ಅವನ ಮಾತು ಕೇಳ್ತಾನೆ ಇಲ್ಲ ಅಂತ ಹೇಳಿ, ವಿಧೇಯನಾಗ್ತಾನೆ ಇಲ್ಲ, ಕೆಲಸಗಾರರು ಹೇಳೋದು ಮಾತು ಕೇಳ್ತಾನೆ ಇಲ್ಲ ಅಂತ. ನಾನು 1 ತಿಂಗಳು ಹೋಗಿ ಬರ್ತೀನಿ ಅಂತ ಬಂದಾಗ ಅಷ್ಟರೊಳಗಡೆ ತೆಗಿಬೇಡ ಅಂದರೆ ತೆಗಿ ಅವರು ಹೇಳಿದರೆ ವಿಧೇಯತರಾಗಬೇಕು. ಆ ಸ್ವಭಾವ ಸೈತಾನ್ ಸ್ವಭಾವ. ಟೆಂಪ್ಟ್ ಮಾಡೋದು. ಟೆಂಪ್ಟ್ ಅಂದರೆ ಪಾಪಕ್ಕೆ ಪ್ರೇರೇಪಿಸೋದು, ಅದನ್ನು ಮಾಡಬೇಡ ಅಂತ ಹೇಳೋದನ್ನು ಮಾಡೋದು, ಇದೆಲ್ಲ ಟೆಂಪ್ಟೇಷನ್ ಅನ್ನೋದು. ಶರೀರದಲ್ಲಿ ಮೈಂಡಲ್ಲಿ ಪಾಪ ಮಾಡೋದಕ್ಕೆ ಪ್ರೇರೇಪಿಸೋದು ಸೈತಾನ್. ದೇವರು ಬಂದ್ಬಿಟ್ಟು ಟೆಸ್ಟ್ ಕೊಡ್ತಾರೆ. ಟೆಸ್ಟ್ ಅಂದರೆ ನೀನು ಕರೆಕ್ಟಾಗಿರ್ತೀಯ, ಟೆಸ್ಟ್ ಬರುತ್ತೆ, ಪಾಸ್ ಆದರೆ ಪ್ರಮೋಷನ್ ಕೊಡ್ತಾರೆ. ಟೆಂಪ್ಟ್ ಬೇರೆ. ಟೆಂಪ್ಟ್ ಅಂದರೆ ಪಾಪ ಮಾಡೋಕ್ಕೆ ಪ್ರೇರೇಪಿಸೋದು, ಪಾಪಕ್ಕೆ ಕೋಪ ಬರ್ಸೋಕ್ಕೆ ನಾವು ಇದೆಲ್ಲ ಸೈತಾನ ಕ್ರಿಯೆಗಳು. ದೇವರು ಅಂತಾರೆ, ಪ್ರೇಯರ್ ಮಾಡ್ತಾರೆ, ವಾಕ್ಯ ಹೇಳ್ತಾರೆ, ಬಟ್ ಟೆಂಪ್ಟಲ್ಲಿ ಇರ್ತಾರೆ, ಸೈತಾನ ಶೋಧನೆಗೆ ಬಿದ್ದೋಗ್ತಾರೆ ಅವರು. ನಗುತ್ತಾ ಅದನ್ನೆಲ್ಲ ಸೈತಾನನ್ನು ಜಯಿಸಲು, ಸಮಾಧಾನದಿಂದ ಜಯಿಸಲು ಅಷ್ಟರ ಮಟ್ಟಿಗೆ ಆತ್ಮಿಕ ಬಲ ಇರೋದಿಲ್ಲ. ಅವನು ಊರಿಗೆ ಹೋಗಿ ಬರೋ ಅಷ್ಟೊತ್ತಿಗೆ ಅದರಲ್ಲಿ ಏನಿದೆ ನೋಡೋಣ ಅಂತ ಓಪನ್ ಮಾಡಿ ನೋಡಿದ್ರೆ ಇಲಿ ಐತೆ. ಬಟ್ ಆ ಇಲಿನ ಮತ್ತೆ ತೆಗೆದು ಅದರಲ್ಲಿ ಹಾಕಕ್ಕೆ ಅವನ ಕೈಯಲ್ಲಿ ಆಗೋದಿಲ್ಲ. ಅದು ಅವನು ಹಿಡಿದು ಅದರೊಳಗೆ ಹಾಕ್ಬಿಟ್ಟು ಬೀಗ ಹಾಕಿ ಹೋಗಿದ್ದಾರೆ. ಆ ಇಲಿ ತಪ್ಪಿಸ್ಕೊಂತು. ರಿಟರ್ನ್ ಬಂದಿದ ತಕ್ಷಣ ಬಾಕ್ಸ್ ನೋಡಿದ್ರು. ಯಾಕಂದರೆ ಅವನ ಕೈಯಲ್ಲಿ ಬೇರೆ ಜವಾಬ್ದಾರಿ ಕೊಡೋಕ್ಕೆ. ಅವ್ರು ಹೇಳಿದ್ರಂತೆ, ಈ ಬಾಕ್ಸ್ ತೆಗಿಬೇಡ ಅಂತ ಹೇಳಿದ್ದು ಏನಂದರೆ, ನೀನು ಉತ್ತಮನಾಗಿದ್ದರೆ ನಾನು ದೊಡ್ಡ ಈ ಬಂಗ್ಲಾನ ನೋಡಿಕೊಂಡು ನಾನು ಬೇರೆ ಊರಿಗೆ ಹೋದ್ನಲ್ಲ, ಅಲ್ಲಿ ನಾನು ಸೆಟ್ಲಾಗಿ ಇದನ್ನು ನಿನಗೆ ಕೊಡೋಣ ಅಂತ ನೋಡಿದೆ, ನೀನು ಸರಿ ಇಲ್ಲ. ಇದೇ ದೇವರು ಮಾತು ಕೇಳಿದ್ರೆ ಅದಕ್ಕೆ ತಕ್ಕಂತೆ ಒಂದು ಪ್ರಮೋಷನ್ ಕೊಡ್ತಾರೆ. ಒಂದು ಬೈಬಲಲ್ಲಿ ಇದೆ, ನೀನು ಚಿಕ್ಕ ವಿಷಯದಲ್ಲಿ ಕರೆಕ್ಟಾಗಿದ್ದರೆ ದೊಡ್ಡ ಅಧಿಕಾರಿಯಾಗಿ ಮಾಡ್ತೀನಿ ಅಂತ ಹೇಳಿದ್ದಾರೆ. ನಿಮಗೆ ಇನ್ನೂ ಇಲ್ಲದಿದ್ದರೆ, ಇವಾಗ ಪೊಲೀಸ್ನವರು ಒಂದು ಪ್ರೊಟೆಸ್ಟ್ ಆಯಿತು ಇಲ್ಲಿ ಈ ನೀಟಿಗೋಸ್ಕರ ಇಂಡಿಯಾ ದೇಶದಲ್ಲಿ. ಆ ಪ್ರೊಟೆಸ್ಟ್ ಮಾಡಬೇಕಾದ್ರೆ ಪೊಲೀಸ್ ಅವರಿಗೆ ಹೇಳ್ತಾರೆ, ಅವರಲ್ಲಿ ಮಕ್ಕಳು ಇರ್ತಾರೆ, ಆ ಪೊಲೀಸ್ ಮಕ್ಕಳು ಅಲ್ಲಿ ಇರ್ತಾರೆ, ಅವರು ಮಕ್ಕಳು ಬರೆದಿರ್ತಾರೆ ನೀಟಲ್ಲಿ, ಅದು ಇರುತ್ತೆ. ಬಟ್ ಒಂದು ಆರ್ಡರ್, ಒಂದು ಚೀಫ್ ಮಿನಿಸ್ಟರು, ಒಂದು ಪ್ರೈಮ್ ಮಿನಿಸ್ಟರ್ ಆರ್ಡರ್ ಮಾಡಿ ಆ ಮಕ್ಕಳಿಗೆಲ್ಲ ಲಾಠಿ ಚಾರ್ಜ್ ಮಾಡಿರಿ, ನೀರು ಒಯ್ಯಿರಿ, ಹೊಡೀರಿ ಅಂತೇಳಿ ಆರ್ಡರ್ ಮಾಡಿದ ತಕ್ಷಣ ಅವ್ರನ್ನ ಹೊಡಿಬೇಕು. ಇವರು ಪೊಲೀಸ್ನವರು ಎಲ್ಲ ಎದುರು ತಿರುಗಿದೆ. ಅವನು ಒಬ್ಬ ವ್ಯಕ್ತಿ ಅವನಿಗೆ ಆಪೋಸಿಟ್ ಆಗಿ ಇಷ್ಟು ಜನ ಸೇರ್ಕೊಂಡು ಅಷ್ಟು ಜನ ಹೊಡೆಯೋ ಬದಲು ಅದು ತಪ್ಪಂತ ಗೊತ್ತು, ಆದರೂ ಕೂಡ ಆರ್ಡರಿಗೆ ಬಿಹೇವ್ ಮಾಡಬೇಕು. ನೋಡ್ರಿ, ಈ ಕಾನ್ಸೆಪ್ಟು ಪರಲೋಕದ ದೇವರ ಮಾತು ನಡೀತಾ ಇಲ್ಲ, ಸೈತಾನದ ಕಾರ್ಯಗಳು ನಡೀತಾ ಇದೆ. ಅರ್ಥ ಆಗ್ತಿಲ್ಲಲ್ಲ? ಒಬ್ಬ ಆರ್ಡರ್ ಮಾಡಿದ ತಕ್ಷಣ ಒಂದು ಆರ್ಮಿ ಆಪೋಸಿಟ್ನವರು ಬಡವರು, ಅವರು ಒಳ್ಳೆಯವರು, ಆರ್ಮಿ ಪರ್ಸನ್ಗೆ ಗೊತ್ತು, ಶೂಟ್ ಅಂದಿದ ತಕ್ಷಣ ಶೂಟ್ ಮಾಡಬೇಕು. ಯಾಕಂದ್ರೆ ಆರ್ಡರ್ ಪಾಲಿಸಬೇಕು. ಇದು ಪ್ರೋಟೋಕಾಲ್, ಭೂಲೋಕದ ಪ್ರೋಟೋಕಾಲ್ ಅಲ್ಲ, ಪರಲೋಕದ್ದು. ಬಟ್ ಪರಲೋಕ ಪ್ರೋಟೋಕಾಲ್ ನಡೀತಾ ಇಲ್ಲ, ಭೂಲೋಕದ ಪ್ರೋಟೋಕಾಲ್ ನಡೀತಾ ಇದೆ. ಅವ್ರು ಹೊಡೆದ್ರು, ಸ್ಟೂಡೆಂಟ್ಗಳೆಲ್ಲ ಹೊಡೆದ್ರು, ಗಾಳಿ ಮಾಡಿದ್ರು. ಅಲ್ಲೊಬ್ಬ ಪೊಲೀಸ್ ಬಂದ್ಬಿಟ್ಟು ನಾನು ರಿಸೈನ್ ಮಾಡ್ತೇನೆ ಅಂತೇಳಿ ಸೇರ್ಕೊಂಡ್ರು. ಬಟ್ ಅವ್ರ ಫ್ಯೂಚರು ಹೆಂಗೋ ಏನೋ, ಬಟ್ ತಪ್ಪಂತ ಗೊತ್ತಿದ್ರು ಅಷ್ಟು ಜನ ಪೊಲೀಸ್. ಆರ್ಡರ್ ಮಾಡೋನು ಒಬ್ಬ, ಆದರೆ ಕೇಳೋರು ಎಷ್ಟೋ ಪೊಲೀಸ್ನವರು, CRPನವರು, ಮಾಮೂಲಿ ಪೊಲೀಸ್ನವರು, ಅಷ್ಟು ಜನನ ಹೊಡಿಬೇಕು. ಅಂದರೆ ನಾನು ಹೊಡಿಯೋದು ಬಡಿಯೋದು ಬಗ್ಗೆ ಮಾತಾಡ್ತಿಲ್ಲ. ಒಬ್ಬರು ಒಂದು ಆರ್ಡ್ರ್ ಹೇಳಿದ್ರೆ, ಒಂದು ಉನ್ನತವಾದ ಅಧಿಕಾರಿ ಆರ್ಡ್ರ್ ಹೇಳಿದ್ರೆ ಆಪೋಸಿಟ್ನವರು ಒಳ್ಳೆಯವರ ಕೆಟ್ಟವರ, ನಾವು ಮಾಡ್ತಿರೋದು ಕರೆಕ್ಟಾ ತಪ್ಪಾ ಆ ಥರ ಅಲ್ಲ, ಆ ಆರ್ಡ್ರನ್ನ ಒಬೇ ಮಾಡೋದು. ತಮಿಳ್ನಾಡಲ್ಲಿ ಒಂದು ಸಲ ಟುಟಿಕೋರನ್, ತಿರುನಲ್ವೇಲಿ ಅಂತ ಹೇಳ್ತಾರೆ, ಅಲ್ಲೇನೋ ಸ್ಟ್ರೈಕ್ ಮಾಡ್ತಾ ಇದ್ದಾಗ ವ್ಯಾನ್ ಮೇಲೆ ಹತ್ತಿದ್ರು, ಗನ್ ತಗೊಂಡ ಶೂಟ್ ಮಾಡಿಬಿಟ್ಟ ಎಲ್ಲ ಜನಗಳನ್ನು. ಅದರಲ್ಲಿ ಭಾಳ ಮುಖ್ಯವಾದ ಲೀಡ್ರುಗಳೇ ಸತ್ತೋದ್ರು. ಆ ಶೂಟ್ ಮಾಡೋಕ್ಕೆ ಆರ್ಡರ್ ಕೊಟ್ಟವ್ರು ಯಾರು? ಅದಂಗೆ ಡೈರೆಕ್ಟಾಗಿ ಪೊಲೀಸ್ ಎದ್ದು ಶೂಟ್ ಮಾಡೋಕ್ಕಾಗುತ್ತೆ? ಆರ್ಡ್ರನ್ನ ಫಾಲೋ ಮಾಡಬೇಕು. ಒಳ್ಳೆಯವರು ಅವರು. ಅದರಿಂದ ಕ್ಯಾನ್ಸರ್ ಬರ್ತಾ ಇದೆ, ಅದರಿಂದ ಪ್ರಾಬ್ಲಮ್ ಆಗ್ತದೆ. ಆ ಹೊಲಕ್ಕೆಲ್ಲ ಬರ್ತಾ ಇದೆ ಆ ಪಾಯ್ಸನ್ನು, ಅದರಿಂದ ಪ್ರಾಬ್ಲಮ್ ಆಗುತ್ತೆ ಅಂತ ಮಾತಾಡಿದ್ರು. ಕೂತ್ಕೊಂಡು ಮಾತಾಡ್ಬೋದು ತಾನೆ ಅವ್ರ ಹತ್ರ, ಏನೇ ಅಂತ ವಿಚಾರಿಸೋದು ತಾನೆ. ಅವ್ರು ಸತ್ತೋಗಿರೋರು ಯಾರು? ಶೂಟ್ ಮಾಡೋಕ್ಕೆ ಅಧಿಕಾರ ಕೊಟ್ಟವ್ರು ಯಾರು? ಇವಾಗ ಶೂಟ್ ಮಾಡಿದವ್ರನ್ನ ಏನು ಕೇಳೋದಿಲ್ಲ. ಯಾಕೆ ಕೇಳೋದಿಲ್ಲ? ಶೂಟ್ ಮಾಡಿದವ್ರು ತೆಗೆದು ಕೇಸ್ ಹಾಕಿ ಜೈಲಿಗೆ ತಾನೇ ಹಾಕ್ಬೇಕು ಕೋರ್ಟ್ನವರು. ಸತ್ತಿರೋರು ಅಷ್ಟೇ, ಅವರು ಕೆಲಸ ಕಂಟಿನ್ಯೂ ಮಾಡ್ತಾನೆ ಇದ್ದಾರೆ ಪೊಲೀಸ್ನವರು. ಅವ್ರು ತಾನೇ ತಪ್ಪು, ಅವ್ರನ್ನೆಲ್ಲ ಯಾಕೆ FIR ಹಾಕಿಲ್ಲ? ಇನ್ನೊಂದೇನೆಂದರೆ,
ಸ್ಟೂಡೆಂಟ್ ಮೇಲೆ FIR ಹಾಕಿದ್ದಾರೆ, ಯಾಕೆ ಪ್ರೊಟೆಸ್ಟ್ ಮಾಡಿದ್ರಿ ಅಂತ. ನೀವು ಲೀಕ್ ಮಾಡ್ತಾ ಇದ್ರೆ ಎಲ್ಲ ಅಂಗಡಿಗೂ ಸಿಗ್ತೈತೆ ಆನ್ಸರ್, ಅದು ನೀಟ್ ಪೇಪರು ಸಿಗ್ತೈತೆ, ನಾವು ಕಷ್ಟಪಟ್ಟು ಓದ್ತಾ ಇದ್ದೀವಿ, ಅದು ಲೀಕ್ ಮಾಡಿಬಿಟ್ಟಿದ್ದಾರೆ, ಅದು ಲೀಕ್ ತಗೊಂಡು ಎಲ್ಲರೂ ಓದಿ ಪಾಸ್ ಆಗ್ತಾ ಇದ್ದಾರೆ, ಅದರಲ್ಲಿ ಅನ್ಯಾಯ ನಡೀತಿದೆ ಅಂತ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ನೋಡಿದ್ರೆ ಮಕ್ಕಳ ಮೇಲೆ ಇವಾಗ ಮತ್ತೆ ಪ್ರೊಟೆಸ್ಟ್ ಆಯಿತು, ಇವಾಗ ಮಕ್ಕಳ ಮೇಲೆ FIR ಹಾಕಿದ್ದಾರೆ. ಅವರಿಗೆ ಸ್ವಲ್ಪ ಆದ್ರೂ ಬುದ್ಧಿ ಆಯ್ತಾ? ಮಕ್ಕಳು ಫ್ಯೂಚರ್ ಅದು, ಅವ್ರ ಮೇಲೆ FIR ಹಾಕಿದ್ರೆ ಯಾವ ಕೆಲಸನೂ ಸಿಗಲ್ಲ, ಏನು ಮಾಡೋಕ್ಕಾಗೋದಿಲ್ಲ. ಎಲ್ಲಾದರೂ ಹೋದರೆ ಕೆಲ್ಸಕ್ಕೆ ಹೋದರೆ FIR ಇದೆ ಅಂತ ಹೇಳಿದ್ರೆ ಅವ್ರ ಕೆಲಸನೂ ಕೊಡಲ್ಲ, ಅವ್ರ ಮೇಲೆ ಹಾಕಿಟ್ಟಿದ್ದಾರೆ. ಅದೆಲ್ಲ ಮಾಡೋರು ಯಾರು? ಲೀಡರು. ಇದೆಲ್ಲ ಯಾಕೆ ಹೇಳ್ತಿದ್ದೀವಿ ಅಂದರೆ, ವಾಕ್ಯಕ್ಕೆ ಒಂದು ಮಾತು ಹೇಳಿದ್ರೆ ಕೇಳ್ತಾರೆ ಲೋಕದಲ್ಲಿ ಇರೋರು, ಅದು ನಿಮಗೆ ಅರ್ಥ ಆಗಲಿ ಅಂತ ಇಷ್ಟು ದೂರ ಹೇಳ್ತೀವಿ, ಇಷ್ಟು ಉದಾಹರಣೆ ಹೇಳ್ತೀವಿ. ಆದರೆ ದೇವರ ಮಾತಿಗೆ ಯಾರು ವಿಧೇಯರಾಗಲ್ಲ. ಒಂದು ಚರ್ಚಿಗೆ ಹೋದರೆ ಇಲ್ಲಿ ಸ್ಟೇಜ್ ಮೇಲೆ ನಿಂತ್ಕೊಂಡು, ಈ ಸ್ಟೇಜ್ ಮೇಲೆ ನಿಂತ್ಕೊಂಡು ಏನು ಹೇಳ್ತೀವಿ ಅದಕ್ಕೆ ಪೂರ್ತಿಯಾಗಿ ಒಬೆ ಮಾಡಬೇಕು ಅಂತಾರೆ. ಯಾರು ಮಾಡ್ತಾರೆ? ಮಾಡೋದಿಲ್ಲ. ಎಲ್ಲ ತೆಗೀರಿ ಬೈಬಲ್ನ 25, ಇವಾಗ ಅರ್ಥ ಆಯ್ತಾ ಮಾತು? ಇದು ದೇವರು, ನೀವು ನನ್ನ ಮಾತನ್ನು ಕೇಳದ ಕಾರಣ ಈಗ ನಾನು ಬಡಗಣ ಜನಾಂಗಗಳನ್ನೆಲ್ಲ ಕರೆಸಿ. ಯೆರೆಮೀಯ 25:8 ಓದ್ತಾ ಇದ್ದೀನಿ, ಎಲ್ಲರೂ ತಕ್ಕೊಳ್ರಿ. 8:9. ಈಗೋ ನಾನು ಬಡಗಣ ಜನಾಂಗಗಳೆಲ್ಲ ಕರೆಯಿಸಿ ಬಾಬಿಲೋನ್ ಅರಸನು ನನ್ನ ಸೇವಕನು ಆದ ನೆಬೂಕದ್ನೆಚ್ಚರನನ್ನು ಬರಮಾಡಿ ಇವರೆಲ್ಲರ ಈ ದೇಶದ ಮೇಲೆ, ಇದರ ನಿವಾಸಿಗಳ ಮೇಲೆ, ಸುತ್ತಣ ಸಕಲ ಜನಾಂಗಗಳ ಮೇಲೆ ಬೀಳಿಸಿ ಅವುಗಳನ್ನು ತುಂಬ ಹಾಳುಗೈದು ಬೆರಗಿನ ಸಿಲ್ಲೆಗೆ ಗುರಿಪಡಿಸಿ ನಿತ್ಯ ನಾಶನಕ್ಕೆ ಈಡು ಮಾಡುವೆನು. ಇದರಲ್ಲಿ 3 ಪಾಯಿಂಟ್ ಇದೆ. ಒಂದು, ನನ್ನ ಮಾತು ಕೇಳ್ತಾ ಇಲ್ಲ, ಅದಕ್ಕೆ ನನ್ನ ಸೇವಕ ಅಂತಾರೆ. ಯಾರು ಸೇವಕ? ಸೇವಕ ಯಾರು? ನೋಡ್ರಿ, ದೇವ್ರ ಮಕ್ಕಳಿದ್ದಾರೆ, ಚರ್ಚಲ್ಲಿದ್ದಾರೆ. ದೇವ್ರ ಮಕ್ಕಳು ಚರ್ಚಲ್ಲಿದ್ದಾರೆ. ಇದು ಸ್ವಲ್ಪ ಡೀಪು, ಸ್ವಲ್ಪ ಅರ್ಥ ಆಗುತ್ತಾ ನೋಡ್ರಿ. ದೇವರ ಮಕ್ಕಳು ಇದ್ದಾರೆ. ಆ ದೇವರ ಮಕ್ಕಳನ್ನ ಹಾಳು ಮಾಡೋದಕ್ಕೆ ಅವನು ದೇವರನ್ನೇ ನಂಬಿಲ್ಲ. ಅವನಿಗೆ ಯೇಸು ಸ್ವಾಮಿ ಅಂದ್ರೇ ಗೊತ್ತಿಲ್ಲ. ಅವನ ಆರಾಧನೆ ಮಾಡೋದೇ ಬೇರೆ ದೇವರು. ಅವನು ನನ್ನ ಸೇವಕ ಅಂತ ಹೇಳ್ತಾರೆ. ಅದು ಹೆಂಗೆ ಅಂದರೆ, ಮಾತು ಕೇಳಿದ್ರೆ ಸೇವಕ. ನೋಡ್ರಿ, ಅವನು ಕಡೆವರೆಗೂ ನೆಬೂಕದ್ನೆಚ್ಚರರು ದೇವರನ್ನ ಆರಾಧನೆ ಮಾಡ್ದ, ನಂಬದ ಅನ್ನುವುದು. ಆಮೇಲೆ ಡ್ಯಾನಿಯಲಲ್ಲಿ ಸ್ವಲ್ಪವರೆಗೂ ಅವನು ಭಯಪಟ್ಟು ನಡುಗಿ ದೇವ್ರ ಯೇಸುವೆ ದೇವರಂತ ಇದೆ. ಬಟ್ ಅವನೇನು ಮಾಡ್ತಾರೆ ಪ್ರಾರಂಭದಲ್ಲಿ, ಅದು ನೆಕ್ಸ್ಟು, ಅದರ ಸ್ಟಾರ್ಟಿಂಗಲ್ಲೇ ಇವರು ನನ್ನ ಸೇವಕ ಅಂತಿದ್ದಾರೆ. ಅವನ ಸೇವಕ ಅಂದರೆ ಇನ್ನೂ ಎದ್ದು ಬರಲಿಲ್ಲ. ಅವನ ಎಬ್ಬಿಸಿ ಇಸ್ರೇಲ್ ದೇಶ 3 ಪಾಯಿಂಟ್ ಇದೆ. ಮೊದಲನೇದಾಗಿ, ನನ್ನ ಸೇವಕ ಅಂದರೆ ದೇವ್ರ ಮಾತು ಕೇಳೋರು. ನೆಬೂಕದ್ನೆಚ್ಚರನು ದೇವ್ರ ಮಾತು ಕೇಳ್ತಾ ಇದ್ದಾನೆ, ಇಸ್ರೇಲ್ ಜನಗಳು ನನ್ನ ಮಾತು ಕೇಳ್ತಾ ಇಲ್ಲ. ಅವನು ನನ್ನ ಸೇವಕಕ್ಕೆ ಮೇಲೆ ಇದೆ ನೋಡಿ, ನೀವು ನನ್ನ ಮಾತು ಕೇಳಿಲ್ಲ. ಒಂದು. ಎರಡನೇದು ನೋಡ್ರಿ, ಅರಸನು ನನ್ನ ಸೇವಕನಾದ ನೆಬೂಕದ್ನೆಚ್ಚರನು ಸೇವಕನು ಅಂತಿದೆ. ಸೇವಕ ಅಂದರೆ ಏನು? ಅವ್ರು ಹೇಳ್ದಂಗೆ ಕೇಳೋರು. ಅವನ ದೇವರನ್ನ ಆರಾಧನೆ ಮಾಡೋರಲ್ಲ ಅವರು. ಅವನು ಬಾಬಿಲೋನ್ನವರು. ಇಸ್ರೇಲ್ನವರು ದೇವರು. ನೀವು ಎಲ್ಲ ನೋಡಿರ್ತೀರ. ಆಬ್ರಾಮಿಂದ ಹಿಡಿದು, ಆಬ್ರಾಮಿಂದ ಈಸಾಕಿಂದ ಬಂದು, ಈಸಾಕಿಂದ ಯೋಸೆಫ್ ಹೋಗಿ, ಯೋಸೆಫಿಂದ ಐಗುಪ್ತ ದೇಶದಲ್ಲಿ ಮತ್ತೆ ಇವರೆಲ್ಲ ತಂದೆ ಎಲ್ಲ ಕರ್ಕೊಂಡು 70 ಜನ ಹೋಗಿ ಅಲ್ಲಿ 400 ವರ್ಷ ಇದ್ದು, ಅವರನ್ನ ಮೋಸೆ ಬಂದು ಬಿಡುಗಡೆ ಮಾಡಿ, ಮತ್ತೆ ಜೋಶುವ ಕರ್ಕೊಂಡು ಹೋಗಿ ಕಾನಾನಿಗೆ ಸೇರಿಸಿ, ಎಲ್ಲಿ ಇಸ್ರೇಲಿಗೆ ಸೇರಿಸಿ, ಅಲ್ಲಿ ಅವರನ್ನು ಸ್ಥಿರಪಡಿಸಿ, ಅಲ್ಲಿ ಸೌಲು ರಾಜ ಮಾಡಿ, ದಾವೀದ ರಾಜ ಮಾಡಿ, ಯಾರೇ ಏನೇ ಮಾಡಿದ್ರು ಅವ್ರು ಏನು ಆಗದಂಗೆ ಅವ್ರನ್ನ ಕಾಪಾಡಿ ನಡೆಸ್ತಾ ಇರುವ ದೇವರು. ಅದಕ್ಕೆ ಪ್ರಾರಂಭದಿಂದ ಅವರನ್ನು 40 ವರ್ಷ ದಾಟಿಸಿ ಸಮುದ್ರ ಐಗುಪ್ತ ದೇಶದಿಂದ ನಡೆಸಿ ಅಂಥ ಮಕ್ಕಳು ಅವರನ್ನು ನಿರ್ಮೂಲ ಮಾಡೋದಕ್ಕೆ ಫಸ್ಟ್ ನನ್ನ ಮಾತು ಕೇಳಿಲ್ಲ. ಸೇವಕ ಯಾರು? ನೆಬೂಕದ್ನೆಚ್ಚರರು. ಅವ್ರನ್ನ ಎಬ್ಬಿಸಿ ಇವ್ರನ್ನ ಬರಡು ಅಂದರೆ ಒಬ್ಬರು ಇಲ್ದಂಗೆ ಎಲ್ಲರನ್ನೂ ಹಿಚ್ಕಿ ಲಾಸ್ಟು ಇವನೇನು ಮಾಡ್ತಾರೆ ಅಂತ ಹೇಳಿದ್ರೆ, ರಾಜ ಅವನು ದೇವ್ರ ಮಾತೇ ಕೇಳೋದಿಲ್ಲ. ಅದರಿಂದ ಸಂಪೂರ್ಣವಾಗಿ ರಾಜ 2 ಕಣ್ಣು ಕಿತ್ತು, ಮಕ್ಕಳನ್ನೆಲ್ಲ ಕೊಂದು, ಎಲ್ಲ ಜನಗಳನ್ನ ಗುಲಾಮರಾಗಿ ತಗೊಂಡೋಗೋದಕ್ಕೆ ಇಲ್ಲಿ ಯಾರನ್ನು ಆರಿಸ್ಕೊಂಡಿದ್ದಾರೆ ಅಂತ ಹೇಳಿದ್ರೆ, ನನ್ನ ಸೇವಕ ಅಂತ ಹೇಳ್ತಾರೆ. ದೇಶ ಹಾಳಾಗಿ ಹೋಗುತ್ತೆ, ಜನಗಳು ಗುಲಾಮರಾಗಿ ಹೋಗಿ ಸೇರ್ಕೊಳ್ತಿದ್ದಾರೆ. ಇದಕ್ಕೆ ಕಾರಣ ಏನಂದರೆ ಪಾಪ. ಮಾತು ಕೇಳದೆ ಇರೋದಂದರೆ ಪಾಪನೇ.
ದೇವರ ಮಾತು ಕೇಳಿಲ್ಲ ಅಂದರೆ ಅವ್ನು ಪಾಪ ಅಂತ ಅರ್ಥ. ನಾವು ಇನ್ನೂ ಭಾಳ ಸ್ಪಿರಿಚುವಲಲ್ಲಿ ಇರಬೇಕು. ಇಲ್ಲಿ ನೋಡ್ರಿ, ಇವಾಗ ಆತ್ಮಿಕದಲ್ಲಿ ಬೆಳೀತಾ ಇದ್ದಾಗ ಗೊತ್ತಾಗ್ತಾ ಇದೆ, ಟೆಕ್ನಾಲಜಿ ಬೆಳೀತಾ ಇದೆ. ಈ ಸಿಂಪಲ್ ಅದು. ಅದಕ್ಕೆ 2 ಪಾಯಿಂಟ್ ಹೇಳ್ತೀನಿ. ಒಂದು, ಕೈಯಲ್ಲಿ ಮಸಾಲೆ ರುಬ್ತಾ ಇದ್ರು, ಇವಾಗ ಅದಕ್ಕೆ ಮಿಕ್ಸಿ ಬಂದೈತೆ. ಬಟ್ಟೆ ಕೈಯಲ್ಲಿ ವಾಶ್ ಮಾಡ್ತಾಯಿದ್ರು, ಸರಿ ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ವಾಷಿಂಗ್ ಮಿಷಿನ್ ಬಂತು. ಅದರಿಂದ ಎಕನಾಮಿನೂ ಬೆಳೀತೈತೆ, ಅವ್ರಿಗೆ ಕೆಲಸ ಸಿಗುತ್ತೆ, ಕೆಲಸನೂ ಸಿಗುತ್ತೆ, ವರ್ಕು ಕಮ್ಮಿ ಆಗುತ್ತೆ. ಆಯಿತು. ಆದರೆ ಅದನ್ನ ಮೇಲೆ ಡಿಪೆಂಡ್ ಆಗೋದಲ್ಲ. ನ್ಯೂಸ್ ಬಂದು ಪೇಪರ್ ಓದ್ತಾ ಇದ್ರು, ಇವಾಗ ಟಿ ವಿಯಲ್ಲಿ ಬರುತ್ತೆ. ಇನ್ನು ನ್ಯೂಸ್ ಪೇಪರ್ ಇನ್ನೂ ನಡೀತಾನೆ ಇದೆ. ಆಯ್ತಾ? ಆ ರೀತಿ ಕೆಲಸಗಳು ಸುಲಭ ಆಗ್ತಾ ಇದೆ. ಮೊದಲು ಬಸ್ ಇತ್ತು, ಸೈಕಲ್ ಸ್ಲೋವಾಗಿ ಹೋಗ್ತಿತ್ತು, ಸ್ಕೂಟರ್ ಬರ್ತಾ ಇದೆ. ಈ ರೀತಿ ಒಂದೊಂದಾಗಿ ಡೆವಲಪ್ಮೆಂಟ್ ನಡೀತಾ ಇದೆ. ಇರಲಿ, ಡೆವಲಪ್ಮೆಂಟ್ ನಡೀಲಿ. ಅದು ಬೈಬಲ್ ಪ್ರಕಾರ. 2ನೇ ಪಾಯಿಂಟ್ ಹೇಳ್ತೀನಿ. ಬೈಬಲ್ ಪ್ರಕಾರ ಯೇಸುವೆ ನಿಜವಾದ ದೇವರಂತೇಳಿ ನಿರೂಪಿಸೋದಕ್ಕೆ ಇವೆಲ್ಲ ನಡೀತಾ ಇರೋದಂತಿದೆ. ಅದು ಭಾಳ ಡೀಪ್ ಸಬ್ಜೆಕ್ಟ್. ಅಲ್ಲಿ ಒಳಗೆ ಹೋದರೆ ಹೊರಗೆ ಬರೋಕ್ಕಾಗಲ್ಲ. ಒಂದು ಪಾಯಿಂಟ್ ಹೇಳ್ತೀನಿ. ಇವಾಗ ಸೆಲ್ಫೋನ್ ಇದೆ, ಸೆಲ್ಫೋನ್ ಮೂಲಕ ಕೈಯಲ್ಲೇ ಲಾಸ್ಟಲ್ಲಿ ಪ್ರತಿಯೊಬ್ಬರಿಗೂ ಸುವಾರ್ತೆ ಹರಡಬೇಕು. ಅವನು ಸತ್ತೋದ ಮೇಲೆ ತಂದೆ ನನಗೆ ಯಾರು ಹೇಳಿಲ್ಲ ಅಂತ ತಪ್ಪಿಸ್ಕೊತಾನೆ. ಅದಕ್ಕೋಸ್ಕರ ಸುವಾರ್ತೆ ಕೈಯಿಗೆ ಬಂದಿದೆ. ಅದು ಒಂದು ಸಪ್ರೇಟ್ ಪಾರ್ಟ್. ಬಂದು ಅದು ಮನುಷ್ಯನ ಕಂಟ್ರೋಲ್ ಮಾಡಿ ನಡೆಸುತ್ತೆ. ಅಷ್ಟರೊಳಗೆ ರ್ಯಾಪ್ಚರ್ ಇದೆ, ಪ್ರಕಟಣೆ 13. ಅದಕ್ಕೋಸ್ಕರ ಅದು ಬರ್ತಾ ಇದ್ದಾವೆ. ಅದು ದೇವ್ರನ್ನ ಮಹಿಮೆ ಪಡಿಸೋಕ್ಕೆ ಸೈಂಟಿಸ್ಟ್ಗಳೆಲ್ಲ ಕಂಡುಹಿಡಿಯೋದು. ದೇವರು ಇವಾಗ ಅದೆಲ್ಲ ಬರ್ದೇ ಇದ್ದರೆ ಯೇಸುವೆ ನಿಜವಾದ ದೇವರು ಅಂತ ಗೊತ್ತಾಗ್ತಿಲ್ಲ. ನಾನು ಕೂಡ ನಿನ್ನೆ ಈ ಸೈನ್ಸ್ ಅಂತ ಹೇಳ್ಬಿಟ್ಟು ಅವ್ರದ್ದೆಲ್ಲ ಧ್ಯಾನ ಮಾಡ್ತಾ ಇದ್ದಾಗ ಅವಾಗ ಗೊತ್ತಾಗ್ತದೆ. ಒಂದು ಚಿಕ್ಕ ವಿಷಯ ನೋಡ್ರಿ, ಕೈ ಕಟ್ಟಾಗ್ಬಿಡುತ್ತೆ. ಕೈಯಲ್ಲಿ ಫುಲ್ಲಾಗಿ ಕಟ್ಟಾಗಿ ಈ ಕಡೆ ಸ್ವಲ್ಪ ಸರ್ಕಂಡಿದೆ, ಈ ಕಡೆ ಸ್ವಲ್ಪ ಸರ್ಕಂಡಿದೆ. ಅದನ್ನು ಮಾಂಸ ಎಲ್ಲ ಹಾಕಿ ಸೇರಿಸಿ ಅದನ್ನು ಟಿಚಿಂಗ್ ಮಾಡ್ತಾರೆ. ಇದುವರೆಗೂ ಆ ಸೆಲ್ಸ್ ಎಷ್ಟಿದೆ ಅಂತ ಹೇಳ್ಬಿಟ್ಟು ಅದರಲ್ಲಿರೋ ರಸಾಯನ ಏನಿದೆ ಅಂತ ಕಂಡುಹಿಡಿಯೋಕ್ಕಾಗ್ತಿಲ್ಲ ಅಂತ ಡಾಕ್ಟ್ರುಗಳ ಹತ್ರ. ಈ ಥರ ಹೇಳ್ಕೊಂಡು ಹೋದರೆ ಅದು ಬೇರೆ ಸಬ್ಜೆಕ್ಟ್. ಅದಕ್ಕೆ ಹೇಳಿದ್ದು ಡಾಕ್ಟ್ರುಗಳು ಇವೆಲ್ಲ ಗೊತ್ತಾದಾಗ ಓಹೋ ಈ ಬಾಡಿ ಯಾವ ರೀತಿ ದೇವರು ಸೃಷ್ಟಿ ಮಾಡಿ ಅವ್ರನ್ನ ಇನ್ನೂ ಹೊಗಳೋದಕ್ಕೆ ಈ ಸೈನ್ಸ್ಗಳು ಬಂದು ಭೂಮಿ ತಿರುಗ್ತೈತೆ. ಇದನ್ನು ಕಂಡುಹಿಡಿದವ್ರು ಯಾರು? ಸೈನ್ಸು. ಇದರಿಂದ ದೇವ್ರನ್ನ ಮಹಿಮೆ ಪಡಿಸೋ ಕೀರ್ತನೆ 19. ಅರ್ಥ ಆಗ್ತಿಲ್ಲ, ನಾವು ಡೀಪಾಗಿ ಹೋಗ್ತಾ ಇದ್ದೀನಿ, ನಾನು ರಿವರ್ಸ್ ಬರ್ತೀನಿ ನೋಡ್ರಿ. ಇದರಿಂದ ದೇವರನ್ನ ಮಹಿಮೆ ಪಡಿಸೋದು, ಇದರಿಂದ ಸರಿ ನಾವು ರಿಟರ್ನ್ ಬರೋಣ. ಇವೆಲ್ಲ ಟೆಕ್ನಾಲಜಿ ಬೆಳೆದು ಬರ್ತಾ ಇರೋದ್ರಿಂದ ದೇವರು ಯಾರಂತ ತೋರಿಸ್ತಾ ಇದೆ. ಅದರಿಂದ ದೇವ್ರನ್ನ ಮಹಿಮೆ ಪಡಿಸೋದಕ್ಕೋಸ್ಕರ ಇವೆಲ್ಲ ನಡೀತಾ ಇರೋದು. ಆಯ್ತಾ? ಆಕಾಶ ಸ್ಟಾರ್ಗಳೇನೇ ಇದ್ರೋ ಅದೆಲ್ಲ ಬೀಳಿಸ್ತಾ ಇದ್ದಾರೆ ಅವರಿಗೆ. ಅಂದರೆ ಈ ಸೈಂಟಿಸ್ಟ್ ಇದ್ರೇ ಸೂರ್ಯನಿಂದ ಏನೇನು ಬರ್ತಾ ಇದೆ, ಸೂರ್ಯ ಹೆಂಗೆ ತಿರುಗೋದಿಲ್ಲ, ಭೂಮಿ ಹೆಂಗೆ ತಿರುಗುತ್ತೆ, ಮನುಷ್ಯ ಹೆಂಗೆಲ್ಲ ಅಂತ ಈ ಟೆಕ್ನಾಲಜಿ ಬೆಳೆಯೋದನ್ನು ಅವ್ರು ಕಂಡುಹಿಡಿದು ತೋರಿಸಿರೋದು ದೇವರ ಶಕ್ತಿ ಗೊತ್ತಾಗುತ್ತೆ. ದೇವರು ಭೂಮಿ ಎಲ್ಲ ಆಡೋದಿಲ್ಲ, ಬರೀ ಒಂದು ಜಾಗ ಮಾತ್ರ ಭೂಕಂಪ ಬರ್ತದೆ. ಭೂಮಿ ಯಾವಾಗಲೂ ಆಡೋದು ಸ್ಟಾಪ್ ಆಗೋದಿಲ್ಲ. ನಾನು ಎತ್ಕೊತೀನಿ ಅಂತ ನಿಂದಿರಿಸೋದಿಲ್ಲ ದೇವರು. ಸೂರ್ಯನ ಸುತ್ತು ತಿರುಗ್ತಾ ಇದೆ. ಭೂಕಂಪ ಆದರೆ ಭೂಮಿ ಪೂರ್ತಿ ಹಿಂಗೆ ಅಲ್ಲಾಡಿಸಿದ್ರೆ ಸಾಕಿಲ್ಲ. ಭೂಮಿನ ಹೆಂಗೆ ತಲೆ ಕೆಟ್ಟರೆ ನಾವು ತಲೆ ಕೆಳಗೆ ಹಾಕ್ಬಿಡ್ತೀವಿ, ಅದೆಲ್ಲ ಆಗೋದಿಲ್ಲ. ಅದರಿಂದ ದೇವರ ಶಕ್ತಿ ಎಲ್ಲ ನಮಗೆ ಗೊತ್ತಾಗೋದಕ್ಕೆ ಅದೆಲ್ಲ ನಡೀತಾ ಇದೆ. ಬಟ್ ನಾವು ಅದರ ಮೇಲೆ ಒಂದು ಸೂಜಿಯಷ್ಟು ಕೂಡ ಉಪಯೋಗಿಸ್ಕೋಬೇಕೇ ಹೊರತು ಅದರ ಮೇಲೆ ಡಿಪೆಂಡ್ ಆಗೋದಾಗಲಿ, ಅದಕ್ಕೆ ಸಮಯ ಖರ್ಚು ಮಾಡೋದಾಗಲಿ, ಅದನ್ನು ನಾವು ಯೂಸ್ ಮಾಡಿ ಟಕ್ಕಂತ ನಾವು ದೇವರಲ್ಲಿ, ಅಂದರೆ ಪ್ರಾರಂಭದಲ್ಲಿ ಇವೆಲ್ಲ ಬರದೇ ಇದ್ದಾಗ, ಸೆಲ್ಫೋನ್ ಎಲ್ಲ ಬರದೇ ಇದ್ದಾಗ, ಇವಾಗ ಟಿ ವಿ ಎಲ್ಲ ಸ್ವಲ್ಪ ಇತ್ತು, ಆ ಟಿ ವಿಯಲ್ಲಿ ನೋಡಬಾರ್ದಂತ ಮನೇಲಿ ಇಟ್ಕೊಂಡವರು ಸೈತಾನ್ ಅಂತ ಹೇಳ್ತಾ ಇದ್ರು ಪಾಸ್ಟ್ಗಳು ಆ ಕಾಲದಲ್ಲಿ. ಇವಾಗ ಅದನ್ನು ಸೈತಾನ್ ಯೂಸ್ ಮಾಡ್ತಾನೆ, ನಾವು ಸುವಾರ್ತೆ ಆಡೋಣ ಅಂತ ಹೇಳ್ಬಿಟ್ಟು ಬಂದಿದ್ದಾರೆ. ಆ ಟೈಮಲ್ಲಿ ನಾವು ಪರಿಪೂರ್ಣವಾಗಿ ಪ್ರಾರ್ಥನೆ, ವಾಕ್ಯ, ಪರಿಶುದ್ಧತೆ ಅದೇ ಕಂಟಿನ್ಯೂ ಆಗಬೇಕು. ಅದು ಯೇಸ್ವಾಮಿ ಒಂದು ಹೇಳ್ತಾರೆ, ನಾನು ಬದಲಾಗದೇ ಇರುವ ದೇವರು. ಅಂದರೆ ಅದರ ಅರ್ಥ ಏನಂದರೆ, ಪರಿಶುದ್ಧ ಅಂತ ಹೇಳ್ಬಿಟ್ಟು ಇಲ್ಲ ಪರಿಶುದ್ಧ ಅಂತ ತಪ್ಪಾಗಿ ಹೇಳ್ಬಿಟ್ಟೆ, ಬೇರೆ ಪಾಪನೂ ಆ ಥರ ಅಲ್ಲ. ಸಮಾಧಾನ ಅಂದರೆ ದೇವ್ರದ್ದು, ಭಯಪಡೋರು ನರಕಕ್ಕೆ ಹೋಗ್ತಾರೆ, ಇಲ್ಲೆಲ್ಲ ತಪ್ಪು ಹೇಳ್ಬಿಟ್ಟು ಆ ಥರ ಅಲ್ಲ. ಪ್ರಾರಂಭದಿಂದ ಡೆತ್ವರೆಗೂ ಯೇಸ್ವಾಮಿ ನಂಬದಾಗಿಂದ ಆ ಸ್ಪಿರಿಚುವಲಲ್ಲೇ, ಸ್ವಭಾವದಲ್ಲೇ ಬಾಳಿ ಸಮಾಧಾನದಿಂದಲೇ ಇದ್ದು ಪರಲೋಕ ರಾಜ್ಯಕ್ಕೆ ಹೋಗಬೇಕು. ಸ್ವಭಾವ ಬದಲಾಗಬಾರದು. ದೇವರ ಮಾತು ಕೇಳಿ ನಡಿಬೇಕು.
ಇವಾಗ ಏನು ಹೇಳ್ತಿದ್ದಾರಂತೆ, ದೇವರ ಮಾತಿಕ್ಕಿನ ಈ ಸೆಲ್ ಫೋನಲ್ಲಿ ಬರುವ ಇನ್ನೆಲ್ಲ ಈ ಅಡ್ವರ್ಟೈಸ್ಮೆಂಟ್ಗಳು ಬರೋದು ನನಗೆ ಇವಾಗ ದೇವರಲ್ಲಿ ಇರೋದ್ರಿಂದ ಅಡ್ವರ್ಟೈಸ್ಮೆಂಟ್ ನೋಡಿದ್ರೆ ಹುಚ್ಚರು ಥರ ಕಾಣ್ತೈತೆ. ನಾವು ದೇವರಲ್ಲಿ ಇಲ್ಲದೆ ಇದ್ದಾಗ ಅದೇ ಒಂದು ಗ್ರೇಟ್ ಆಗಿ ಕಾಣುತ್ತೆ. ನೀವು ಇವಾಗ ಈ ದುಡ್ಡಿಗೋಸ್ಕರ ಏನೇನೆಲ್ಲ ಕೆಲಸ ಮಾಡ್ಬೇಕು ಎಲ್ಲ ಮಾಡೋಕ್ಕೆ ಶುರು ಮಾಡಿದ್ರು. ಸ್ಟಾರ್ಟಿಂಗಲ್ಲಿ ಲಾಕ್ಡೌನ್ ಬಂದಿದ ತಕ್ಷಣ ಟ್ಯೂಷನ್ ಮಾಡ್ತೀವಿ ಅಂತಾರೆ, 70,000 ಕೊಡು, 25,000 ಕೊಡು ಅಂತಾರೆ ಟ್ಯೂಷನ್ನಲ್ಲಿ. ಅದೇನೋ ಹೊಸ ಟ್ರಿಕ್ ಏನೋ 4-5 ಇಟ್ಕೊಂಡಿದ್ದಾರೆ. ಆ ಟ್ರಿಕ್ ಕಳಿಸ್ಕೊಡ್ತೀವಿ 29 ಅಂತಾರೆ, 29 ಕಳಿಸಿದ ತಕ್ಷಣ ಮತ್ತೆ 9,000 ಅಂತಾರೆ. ಆನ್ಲೈನಲ್ಲಿ ಮ್ಯಾಕ್ಸ್ ಕಳಿಸೋದು. ಆಮೇಲೆ ರಮ್ಮಿ ಅಂತ ಬಂದು ಸ್ಟಾರ್ಟಿಂಗಲ್ಲೇ ಗೊತ್ತದು ತಪ್ಪಂತ ಎಲ್ಲ ಹಾಳಾದ ಮೇಲೆ ಇವಾಗ ಬ್ಯಾನ್ ಮಾಡಿದ್ರು. ಎಷ್ಟೋ ಜನ ಕುಟುಂಬ ಕಳ್ಕೊಂಡ್ರು. ಇವಾಗ ಕರ್ನಾಟಕದಲ್ಲಿ ಒಂದು ಉದಾಹರಣೆ ಹೇಳ್ತೀನಿ, ದೇವ್ರ ಬಗ್ಗೆನೇ. ತಮಿಳ್ನಾಡಿಂದ ಕರ್ನಾಟಕ ಇಂಡಿಯಾದಲ್ಲಿ ತಾನೇ ಐತೆ, ತಮಿಳ್ನಾಡು ಕರ್ನಾಟಕ ಏನು ಹೊರದೇಶನ, ಅಲ್ಲಿಂದ ಇಲ್ಲಿ ಬರ್ತಾ ಇದ್ದಾನೆ. ಅದಕ್ಕೆ ಹೋರಾಟ ಮಾಡ್ತಿದ್ದಾರೆ. ಏನಂದರೆ ಕಾವೇರಿ ಬಗ್ಗೆ ಮಾತಾಡೋಕ್ಕೆ ಬರ್ತಾ ಇದ್ದಾರೆ, ನಮಗೆ ನೀರಿಲ್ಲ ಏನಂತ. ಅವನು ಬರೋಕ್ಕೆ ಮುಂಚೆನೇ ಗಲಾಟೆ ಸ್ಟಾರ್ಟ್ ಮಾಡಿದ್ದಾರೆ. ಬರೋಕ್ಕೆ ಮುಂಚೆನೇ ಅಷ್ಟು ಗಲಾಟೆ ಸ್ಟಾರ್ಟ್ ಮಾಡಿದ್ದಾರೆ. ಸರಿ, ಇದೇನಕ್ಕೆ ಇದಕ್ಕೆ ಹೋಲಿಸಿ ಹೇಳ್ತಿದ್ದೀವಿ ಅಂತ ಹೇಳಿದ್ರೆ, ಅವೆಲ್ಲ ನೋಡಿದಾಗ ಅದು ಏನಕ್ಕೆ ಸ್ಟಾರ್ಟ್ ಮಾಡಿದೆ ಅಂದರೆ, ತಮಿಳ್ನಾಡಿಗೆ ನೀರು ಕೊಡಬಾರ್ದು, ನಾವು ಕರ್ನಾಟಕದವರು, ಕನ್ನಡ ಭಾಷೆ ಬಗ್ಗೆ. ಇದೇ ಯೂಟ್ಯೂಬಲ್ಲಿ, ಇದು ಯಾಕೆ ಹೇಳಿದೆ ಅಂತ ಹೇಳ್ತೀನಿ ನೋಡಿರಿ. ಇದೇ ಯೂಟ್ಯೂಬಲ್ಲಿ ನಾನು ಕನ್ನಡ ಮಾತಾಡಿದ್ರೆ ಬೀದಿ ಪಾಲು ಹಾಕ್ಬಿಡ್ತೀವಿ, ಒಂದು ಕಾರಲ್ಲಿ ಕೂತ್ಕೊಂಡು ಹೇಳ್ತಾನೆ. ಇಂಗ್ಲೀಷ್ ಕಲ್ತಿರೋದ್ರಿಂದ ನಾನು ಇವಾಗ ನನ್ನ ಬಿಸ್ನೆಸ್ ಹೆಚ್ಚಿಗೆ ಆಗಿದೆ ಅಂತಾರೆ. ಅದಕ್ಕೆ ಯಾಕೆ ಹೋರಾಟ ಮಾಡ್ತಿಲ್ಲ ಅರ್ಥ ಆಗ್ತಿಲ್ಲ. ಯೂಟ್ಯೂಬಲ್ಲಿ ಅಡ್ವರ್ಟೈಸ್ಮೆಂಟ್ ಬರ್ತಾ ಇದೆ, ಕನ್ನಡ ಮಾತಾಡೋದ್ರಿಂದ ನಾವು ಭಿಕ್ಷೆ ಎತ್ತಬೇಕಂತ ಹಂಗೆ ಓಪನ್ ಆಗಿ ಮಾತಾಡ್ತಾ ಇದ್ದಾರೆ. ನೀವು ಬೇಕಾದ್ರೆ ಮತ್ತೆ ಅದು ಆಟೋಮೆಟಿಕ್ಕಾಗಿ ಅಡ್ವರ್ಟೈಸ್ಮೆಂಟ್ ಬರುತ್ತೆ. ಅವಾಗ ಯಾಕೆ ಹೋರಾಟ ಮಾಡಲ್ಲ? ಕನ್ನಡ ಬಗ್ಗೆ ಅದನ್ನು ರಿಮೂವ್ ಮಾಡ್ಬೇಕು ತಾನೆ. ಕನ್ನಡ ಮಾತಾಡಿದ್ರೆ ಭಿಕ್ಷೆ ಎತ್ತತೀಯ, ಇಂಗ್ಲೀಷ್ ಕಲ್ತ್ರೇನೆ ನೀನು ಅದು ರೋಬೋಟಿಕ್ಕು ಟ್ರಾನ್ಸ್ಲೇಷನ್ ಮಾಡಿ ಕಲಿತದೆ. ಇದು ಇವಾಗಲ್ಲ, ಮುಂಚೆನೇ ಒಂದು ಹೆಣ್ಮಗು 9 ಭಾಷೆ ಕಲಿತು ಆ ಟಿ ವಿಗಳಲ್ಲಿ ಅದು ಮಾತಾಡೋದನ್ನು ನೋಡಿ ಕಲಿತು ಅದು ಆಗಿತ್ತಂತ. ಇವಾಗ ಅದು ನಾವು ಮಾತಾಡ್ಬೇಕಾದ್ರೆ ಟ್ರಾನ್ಸ್ಲೇಷನ್ ಮಾಡುತ್ತಲ್ಲ, ಆ ಥರ ನಾವು ಮಾತಾಡೋದನ್ನು ಒಳ್ಳೆ ರೀತಿಯಲ್ಲಿ ಟ್ರಾನ್ಸ್ಲೇಷನ್ ಮಾತಲ್ಲಿ ಮಾತಾಡೋದು, ಅದಕ್ಕೆ ದುಡ್ಡು ಮಾಡ್ತಾ ಇದ್ದಾರೆ. ದುಡ್ಡು ಮಾಡೋಕ್ಕೆ ಏನೇನೆಲ್ಲ ಸರ್ಕಸ್ ಮಾಡ್ತಾ ಇದ್ದಾರೆ. ಇವಾಗ ಕ್ಲೀನಿಗೆ ಗೊತ್ತಾಗ್ತದೆ. ಅವಾಗ ದೇವ್ರು ಇಲ್ಲದೆ ಇದ್ದಾಗ ಯಾಮಾರ್ತಾ ಇದ್ವಿ, ಇವಾಗ ದೇವ್ರು ಬಂದಾಗ ಯಾಮಾರ್ತಾ ಇಲ್ಲ. ಎಲ್ಲ ಗಮನ ಇಟ್ಟು ಕೇಳ್ರಿ. ದೇವರ ಮಾತು ಕೇಳದೆ ಇರೋದರಿಂದ ದೇವರು ಯಾರೋ ಒಬ್ಬ ಸೇವಕ ಅಂತ ಹೇಳಿ ನೆಬೂಕದ್ನೆಚ್ಚರನ ಎಬ್ಬಿಸಿ ಇವರನ್ನ ಸಂಪೂರ್ಣವಾಗಿ ಹಾಳು ಮಾಡಿ ತಗೊಂಡು ಹೋಗ್ಬಿಡ್ತಾರೆ. ಅದಾಗ್ಬಿಡುತ್ತೆ. ಯೆರೆಮೀಯ ಹೇಳ್ತಾನೆ. ಈ ಯೆರೆಮೀಯ 7 ತೆಗೆದು ಹಳ್ಳದಲ್ಲಿ ಹಾಕ್ತಾನೆ. ಅದು ದೇವ್ರು ಹೇಳ್ದಂಗೆ ನಡೀತು. ಇದು ಡ್ಯಾನಿಯಲ್ ಅವ್ರ ಜೊತೆಗೆ ಹೋಗಿ ಸರ್ಕೊಂಡಿರ್ತಾನೆ. ಎಲ್ಲಿ? ಬಾಬಿಲೋನಲ್ಲಿ. ಅವನು ಪುಸ್ತಕ ತೆಗೆದು ನೋಡಿದಾಗ ಈ ಯೆರೆಮೀಯ ಬರೆದಿದ್ದನ್ನ ನೋಡಿ, ಓಹೋ, ನಾವು ಇಲ್ಲಿ ಬರೋದಕ್ಕೆ ಕಾರಣ ಯೆರೆಮೀಯನು ಆಲ್ರೆಡಿ ನಮ್ಮದ್ರಲ್ಲಿ ಬರೆದಿಟ್ಟಿದ್ದಾರೆ. ಏನಂತ ಬರೆದಿಟ್ಟಿದ್ದಾರೆ? ಈ ರೀತಿಯಾಗಿ ನಾವು 70 ವರ್ಷ ದೇವ್ರ ಮಾತು ಕೇಳದೆ ಇರೋದ್ರಿಂದ ಬರೆದಿಟ್ಟಿದ್ದಾರೆ. ಇವಾಗ ಡ್ಯಾನಿಯಲ್ 2 ನಾವು ಧ್ಯಾನಿಸ್ರಿ ನೋಡೋಣ, ಇವಾಗ ಅರ್ಥ ಆಗುತ್ತೆ ನೋಡ್ರಿ. ಡ್ಯಾನಿಯಲ್ ಆದ ನಾನು ಶಸ್ತ್ರಗಳನ್ನು ಪರೀಕ್ಷಿಸಿ ಯೆಹೋವನು ಪ್ರವಾದಿಯಾದ ಯೆರೆಮೀಯನಿಗೆ, ಇವಾಗ ಯೆರೆಮೀಯನಿಗೆ ಓದ್ತೀವಿ ನೋಡ್ರಿ. ಅಲ್ಲಿ ನನ್ನ ಮಾತು ಕೇಳದೆ ಇರೋದರಿಂದ ಅವನು ಬಂದು ನಿಮ್ಮನ್ನೆಲ್ಲ ಬರಡು ಮಾಡ್ತಾನೆ ಅಂತಿದ್ದಕ್ಕೆ ಅದು ಇವಾಗ ನಡೆದು ಇವನು ಬಾಬಿಲೋನಲ್ಲಿ ಇದ್ದಾನೆ. ಯಾರು? ಡ್ಯಾನಿಯಲ್. ಅದು ಬರೆದಾಗ ಯೆರೆಮೀಯ ಅವಾಗ ಓದ್ಬಿಟ್ಟು ದಯಪಡೆದ ವಾಕ್ಯಾನುಸಾರ ಯೆರೂಸಲೇಮಿಗೆ ಆಳು ಬಿದ್ದಿರಬೇಕಾದ ಪೂರ್ವ ಕಾಲದ ವರ್ಷಗಳು 70 ಸಂಖ್ಯೆ 70 ಎಂದು ತಿಳಿದು 70 ವರ್ಷ ಅದು ಬರಡಾಗಿರುತ್ತೆ ಅಂತ ಗೊತ್ತಾದಾಗ 10 ಮನ ತಿರುಗುತ್ತಾನೆ. ಇದು ಕೆಳಗಡೆ ಇದೆ ನೋಡ್ರಿ 3ರಲ್ಲಿ. ಉಪವಾಸವಿದ್ದು ಗೋಣಿ ತೊಟ್ಟು ಸುತ್ತಿಕೊಂಡು ಬೂದಿ ಬಳಿದುಕೊಂಡು ಕರ್ತನಾದ ದೇವರ ಕಡೆಗೆ ಮುಖವೆತ್ತಿ ಪ್ರಾರ್ಥನೆ ವಿಜ್ಞಾಪನೆ ನಿರತನಾದನು. ನೋಡ್ರಿ, ಒಂದು ಡೀಪ್ ಆದ ಒಂದು ಸಬ್ಜೆಕ್ಟ್ ಹೇಳ್ತೀನಿ. ವಾರದಲ್ಲಿ 1 ಸಲ ಆದರೂ ಉಪವಾಸ ಇದ್ದು ಪ್ರೇಯರ್ ಮಾಡ್ರಿ. ಇಲ್ಲಿದ್ದು ಅನುಭವದಿಂದ ಹೇಳ್ತಾ ಇದ್ದೀವಿ. 35 ವರ್ಷದ ಸೇವೆಯಲ್ಲಿದ್ದು ಹೇಳ್ತಾ ಇದ್ದೀವಿ. ಫಾಸ್ಟಿಗಿದ್ದು ಪ್ರೇಯರ್ ಮಾಡಿರಿ. ಸಮಸ್ಯೆಗಳು ಬಂದಾಗ ನಿಮಗೆ ಟಕ್ಕಂತ ಉಪವಾಸಕ್ಕೆ ಹೋಗ್ಬಿಡ್ರಿ. ಸ್ಕೂಲಲ್ಲಿ ಹೋಗ್ತಾ ಇದ್ರು ಸರಿ, ಕೆಲಸಕ್ಕೆ ಹೋಗ್ತಾ ಇದ್ರು ಸರಿ, ನೀವೇನು ಮಾಡಿರಿ ಅಂತ ಹೇಳಿದ್ರೆ ಉಪವಾಸ ಇದ್ದೇ ಬೆಳಗ್ಗೆ ಮಧ್ಯಾಹ್ನ ಪ್ರಾರ್ಥನೆ ಮಾಡ್ಕೊಂಡೇ ಮಾಡಿರಿ. ಯಾಕಂದರೆ ಅದೆಲ್ಲ ಹೇಳಿದ್ದೀವಿ. ಯೋಷ ಭಟ್ಟನಿಗೆ ವಿರೋಧವಾಗಿ ಯುದ್ಧಕ್ಕೆ ಬಂದಾಗ ಉಪವಾಸದ ಪ್ರೇಯರ್ ಜಯ ಕೊಟ್ಟರು.
ಯುದ್ಧದ ಅನುಭವ ಇಲ್ಲದಾಗ ಯೋಶುವನು ತಿರುಗಪಟ್ಟಣ ತಿರುಗಿದ್ರೆ ಅದೇ ಬಿದ್ದೋಗುತ್ತೆ. ಇವೆಲ್ಲ ಬೈಬಲ್ನ ಧ್ಯಾನಿಸ್ರಿ. ದೇವರು ಭೂಮಿ ತಿರುಗದಂಗೆ, ಅವಾಗ ಸೂರ್ಯ ತಿರುಗಿಲ್ಲ ಅಂತಾರೆ, ಅವಾಗ ಭೂಮಿ ತಿರುಗ್ತಾ ಅವ್ರಿಗೆ ಗೊತ್ತಿರಲಿಲ್ಲ. ಬೈಬಲಲ್ಲಿ ಅಂತಾರೆ ಭೂಮಿ ತಿರುಗದಂಗೆ ಯುದ್ಧ ಒಂದು ದಿನ ಪೂರ್ತಿ ಅಮೆರಿಕರ ಮಧ್ಯದಲ್ಲಿ ಯುದ್ಧ ನಡೆಯೋದಕ್ಕೆ ಭೂಮಿ ತಿರುಗದಂಗೆ ನಿಂದಿರಿಸಿದ್ದಾರೆ. ಅದು ಸೈಂಟಿಸ್ಟು ಕಂಡುಹಿಡಿದಿದ್ದಾರೆ. ಆ ರೀತಿಯಾಗಿ ದೇವ್ರ ಕೈಯಲ್ಲಿ ಅಸಾಧ್ಯವಾದ ಕಾರ್ಯ ಯಾವುದಿಲ್ಲ. ಅದರಿಂದ ನಿಮಗೆ ಏನು ಹೇಳ್ತೀವಿ ಅಂತ ಹೇಳಿದ್ರೆ, ಉಪವಾಸ ಇದ್ದು ಪ್ರೇಯರ್ ಮಾಡಿರಿ. ಈ ಉಪವಾಸ ಇದ್ದು ಪ್ರೇಯರ್ ಮಾಡದೆ ದೇವ್ರ ಮಾತಿಗೆ ಕೇಳದೆ ನಡೀತಾ ಇದ್ದರೆ, ಒಂದೇ ಉದಾಹರಣೆ ಹೇಳ್ತೀನಿ, ಇವೆಲ್ಲ ಆಳವಾದದ್ದು. ನಾವು ದೇವ್ರು ಹೇಳ್ದಂಗೆ ನಡಿತೀವಿ ಅಂತೀವಿ, ಅದು ತಪ್ಪು. ಹೋಲಿ ಸ್ಪಿರಿಟ್ ನಾವು ದೇವ್ರು ನಂಬ್ಕೊಂಡಾಗಿದ್ದರೆ ನೀನು ಸರಿ ಇಲ್ಲ ಅಂತ ಇರ್ತೈತೆ. ನಾವು ಎಷ್ಟು ಸ್ಪಿರಿಚುವಲಲ್ಲಿ ಬೆಳೆದು ಕರೆಕ್ಟಾಗಿ ನಡೆಯೋ ಪ್ರಯತ್ನ ಪಡ್ತಾಯಿದ್ರು, ಇನ್ನೂ ಚಿಕ್ಕ ಮಿಸ್ಟೇಕ್ಗಳೆಲ್ಲ ಬರ್ತಾನೇ ಇರುತ್ತೆ. ಅದಕ್ಕೆ ಎಂಡೇ ಇಲ್ಲ. ಯಾಕಂದರೆ ಮೈಂಡ್ ಪೂರ್ತಿ ದೇವರಾಗಿ ಯೋಚನೆ ಮಾಡೋದು. ಭಾಳ ಪರಿಶುದ್ಧವಾದ ದೇವರು, ಕಣ್ಣಲ್ಲಿ ಭಾಳ ಪರಿಶುದ್ಧತೆ, ದೇವ್ರು ನೋಡ್ದಂಗೆ ನೋಡಬೇಕು. ಮಾತುಗಳು, ಹೃದಯಗಳು ಪೂರ್ತಿ ಬದಲಾಗಬೇಕಂತ ಹೇಳಿದ್ರೆ ಅಷ್ಟು ಪರಿಶುದ್ಧತೆ ನಮಗೆ ಬೇಕಾಗಿದೆ. ಅಷ್ಟು ಸಮಾಧಾನ, ಅಷ್ಟು ಜ್ಞಾನ, ಅಷ್ಟು ಫೇತು, ಅಷ್ಟರಲ್ಲಿ ಬೆಳೆಯೋದಕ್ಕೆ ನಾವು ಭಾಳ ಪ್ರಯತ್ನ ಪಟ್ಕೊಂಡು ದೇವ್ರ ಮಾತು ಕೇಳಿ ನಡಿಬೇಕೇ ಹೊರತು, ಈ ವಾಕ್ಯ ಭಾಗ, ಧ್ಯಾನದ ಭಾಗ ಏನಂತ ಹೇಳಿದ್ರೆ, ದೇವರ ಮಾತು ಯಾರು ಕೇಳೋದಿಲ್ವೋ ಅವರು ಡೈಲಿ ವೇದನೆ, ದುಃಖ, ಬೇಜಾರು, ಕೋಪ, ಆವೇಶ, ಕನಸು ಕಾಣೋದು, ಸಮಯ ವ್ಯರ್ಥ ಮಾಡೋದು, ಯಾವ ಟೈಮಲ್ಲಿ ಏನಾಗುತ್ತೋ ಗೊತ್ತಾಗಲ್ಲ. 100% ಬರ್ಕೊಡ್ತೀನಿ. ಯಾಕಂತ ಹೇಳಿದ್ರೆ ಇವಾಗಾಗಿದೆ ನೋಡ್ರಿ. ಯೆರೂಸಲೇಮಿಗೆ ಯಾಕಾಯಿತು? ದೇವ್ರ ಮಕ್ಕಳು ತಾನೆ. ಒಂದು ಉದಾಹರಣೆ ಹೇಳ್ತೀನಿ. ನೆಬೂಕದ್ನೆಚ್ಚರರಿಗೂ ಇವರು ದೇವರ ಮಕ್ಕಳು, ಅವನು ಸೇವಕ ಅಂತೇಳಿ ಅವನ್ನ ಎಬ್ಬರಿಸಿ, ಯಾಕಂದರೆ ಸೇವಕ ಅಂದರೆ ಅವ್ರ ಮಾತು ಕೇಳ್ತಾರೆ, ಇವ್ರು ಕೇಳ್ತಾ ಇಲ್ಲ. ಅವನ್ನ ಎಬ್ಬರಿಸಿ ಇವ್ರು ಹಾಳು ಮಾಡೋನು ಬಂದು ಸೇವಕ ಅಂತೆ ಹೋಗಿದ್ದಾರೆ. ಅದಕ್ಕೆ ಒಂದು ಸೇವಕರು ಒಂದು ಒಳ್ಳೆ ಉದಾಹರಣೆ ಕೊಟ್ಟರು, ನಿಮ್ಗೆ ಅರ್ಥ ಆಗುತ್ತಾ ನೋಡ್ರಿ. ಒಂದು ಪಾಸ್ಟ್ರು ಎದ್ದುಬಿಟ್ಟು ಇಂಡಿಯಾದಲ್ಲಿ ಯಾರಾದರೂ ಯೇಸು ಸ್ವಾಮಿಗೆ ವಿರೋಧವಾದ ಯಾರಾದರೂ ಪಕ್ಷ ಬಂದು ಆಳ್ವಿಕೆ ಮಾಡ್ತಾ ಇದ್ದರೆ ಇವರೇನು ಮಾಡ್ತಾರೆ, ಅವರು ಸರಿಯಿಲ್ಲ, ಅದಕ್ಕೋಸ್ಕರ ಅವರು ಪ್ರಾರ್ಥನೆ ಮಾಡಿ ಅವ್ರು ಬಿಟ್ಟೋಗ್ಬೇಕು, ಅವರ ರೂಲಿಂಗ್ ಇರಬಾರ್ದು, ಅವರು ಪೊಲಿಟಿಷಿಯನ್ ಆಗಿ ಇರಬಾರ್ದು, ಅದು ಬಿಡುಗಡೆಯಾಗಿ ಬೇರೆಯವ್ರು ಬರಬೇಕು ಅಂತಾರೆ. ಬೇರೆಯವನು ಅವನೇ ಪ್ರೇಯರ್ ಮಾಡ್ತಾನೆ. ನಿನಗೆ ಆ ಪ್ರೇಯರ್ ಮಾಡಬಾರ್ದು. ಅದು ಬೇರೆ ಫೇಮಸ್ ಪಾಸ್ಟರ್ಗಳು. ಇದರಲ್ಲಿ ದೇವ್ರು ಹೇಳ್ತಾ ಇದ್ದಾರೆ, ಈ ಯೆರೂಸಲೇಮ್ ಥರ ಪಾಪದಲ್ಲಿ ದೇವ್ರ ಮಾತು ಕೇಳದೇ ಇರೋದ್ರಿಂದ ಅವ್ರನ್ನ ಎಬ್ಬರಿಸ್ತಾರೆ. ಅರ್ಥ ಆಗ್ತಿಲ್ಲ. ಅದ್ರ ಮಧ್ಯದಲ್ಲಿ ಯಾರು ಕಾಪಾಡಬೇಕು, ಯಾರು ಕಾಪಾಡಬಾರ್ದು, ಯಾರೆಲ್ಲ ದೇವ್ರ ಮಾತು ಕೇಳದೇ ಇದ್ದಾರೋ ಅವರು ದೇವ್ರ ಕಡೆಗೆ ಬರೋದಕ್ಕೆ ಪ್ರಾರ್ಥನೆ ಹೆಚ್ಚಾಗಿ. ಮುಂಚೆ ಎಲ್ಲ ಈ ಥರ ಎಲ್ಲ ಪ್ರಾರ್ಥನೆ, ಮುಂಚೆ ಸಮಯ ಫ್ರೀಯಾಗಿತ್ತು, ಯಾವ ಉಪದ್ರವೂ ಇಲ್ಲ. ಯಾಕೆ ಇಂಡಿಯಾ ದೇಶ ಪೂರ್ತಿ ಸ್ವಾರ್ಥ ಹರಡಿಲ್ಲ? ಯಾಕೆ ಮಾಡಿಲ್ಲ? ಮಾಡದೇ ಇರೋದಕ್ಕೆ ಎಲ್ಲ ಆಸಿ ಸೇರ್ಕೊಂಡು ಅವ್ರವ್ರ ಪಾಡಿಗೆ ಕೂತ್ಕೊಂಡ್ರು. ಸಮಸ್ಯೆ ಬಂದಾಗ ಅದಕ್ಕೆ ಪ್ರಾರ್ಥನೆ ಮಾಡ್ತಾರೆ. ಯೋಚನೆ ಪಟ್ರಿ, ಸಮಸ್ಯೆ ಬಂದಾಗ ನೀವು ಬೈಬಲ್ ತೆಗೀರಿ. ಸಮಸ್ಯೆ ಬರ್ದೇ ಇದೆ. ಇವಾಗ ಸಮಸ್ಯೆ ಬಂದ್ರೂ ಮಾಂಸದಲ್ಲಿ ಹೋರಾಡ್ತಾರೆ. ಮಾಂಸ ಹೋರಾಟ ಬರಲ್ಲ, ಅವರು ಹಾಳಾಗಿ ಹೋಗ್ತಾರೆ, ಆತ್ಮಹತ್ಯೆ ಮಾಡ್ಕೊಳ್ತಾರೆ. ಇಲ್ಲದಿದ್ರೆ ಕುಟುಂಬದಲ್ಲಿ ಸಮಸ್ಯೆ ಜಾಸ್ತಿ ಆಗುತ್ತೆ. ಗಂಡನ ಬಿಟ್ಟು ಓಡಾಗ್ತಾರೆ, ಮಕ್ಕಳು ತಂದೆ ತಾಯಿ ಬಿಟ್ಟು ಓಡಾಗ್ತಾರೆ, ಸೂಸೈಡ್ ಜಾಸ್ತಿ ಆಗ್ತೈತೆ. ದೇವರ ವಿಧಿಯರಾಗದಂಗೆ ಕಣ್ಣಿನಿಂದ ಮನಸ್ಸಿನಿಂದ ಹೆಣ್ಣನ್ನು ನೋಡಿ ಮೋಹ ಮಾಡಿ ಮದುವೆ ಮಾಡ್ತಾರೆ. ದೇವ್ರ ಚಿತ್ತದ ಪ್ರಕಾರ ಮಾಡಿದ್ರೆ 100% ದೇವ್ರ ಚಿತ್ತ ಮಾಡ್ಬೋದು. ಮದುವೆ ಆದಮೇಲೆ ದೇವರ ಸೇವೆ ಆಗಲಿ, ಕುಟುಂಬವಾಗಲಿ. ಇದು ಅರ್ಧಂಬರ್ಧ ಆಗುತ್ತೆ, ಸರಿಯಾಗಿ ಮಾಡೋಕ್ಕಾಗಲ್ಲ. ಹೋರಾಟದ ಜೀವನ ಆಗುತ್ತೆ. ಕಾರಣ ಏನಂತ ಹೇಳಿದ್ರೆ, ದೇವರ ಮಾತು ಕೇಳಿ ನಡೆಯುವಂಥದ್ದು, ದೇವರ ಚಿತ್ತ ಮಾಡುವಂಥದ್ದು ಇಲ್ಲದೇ ಇರುತ್ತೆ. ಈ 70 ವರ್ಷ ಇವ್ರು ಹಾಳಾಗಿ ಓದೋದಕ್ಕೆ ಕಾರಣ ಏನಂತ ಹೇಳಿದ್ರೆ, ಪಾಪ. ದೇವ್ರು ನಂಬದೇವ್ರನ್ನ ಎಬ್ಬರಿಸ್ತಾರೆ. ಅದು ನೀವು ನ್ಯಾಯಸ್ಥಾಪಕರು ಓದಿದ್ರೂ ಗೊತ್ತಾಗುತ್ತೆ. ಒಂದು 20 ವರ್ಷ ದೇವ್ರ ಮಾತು ಕೇಳಿದಾಗ ಫಿಲಿಸ್ಟೀಯರಿಗೆ ಬಿಟ್ಟು ಕೊಡ್ತಾರೆ, ಮತ್ತೆ ಸಿಂಸೋನ್ ಎಬ್ಬಿಸ್ತಾರೆ, ಗಿದಿಯೋನ, ಪಾರಕ್ನ, ಒಬ್ಬೊಬ್ಬರನ್ನ ಎಬ್ಬರಿಸ್ತಾ ಇರ್ತಾರೆ. ಬಟ್ ಇವಾಗಿರೋ ಸೇವಕರುಗಳೆಲ್ಲ ಅವನು ಸರಿ ಇಲ್ಲ ಅಂತಾರೆ, ಇವರೇನೋ ಸರಿ ಇದ್ದಾಗೆ. ಅವನು ಸರಿ ಇದನೋ ಸರಿ ಇಲ್ವೋ, ಅವನ ರಕ್ಷಣೆ ಹೊಂದಲಿ ಅಂತ ಪ್ರೇಯರ್ ಮಾಡ್ರಿ. ಅವ್ರನ್ನ ಪೊಲಿಟಿಕಲಲ್ಲಿ ಒಬ್ಬನ ನಿಂದಿರಿಸೋದು, ತೆಗಿಯೋದು ದೇವ್ರ ಕರದಲ್ಲಿರೋದು.
ದೇವರೇ, ನಾವು ದೇವರಲ್ಲಿ ಬೆಳೆದು ನಾವು ದೇವರಲ್ಲಿ ಬರೋದಕ್ಕೆ ಪ್ರಯತ್ನ ಮಾಡ್ತಿದೀವಿ ಅಂತ ಇವನು ನಡೆದಿದೆ. 70 ವರ್ಷ ಇದ್ದಾರೆ ಅಂತ ಗೊತ್ತು, 70 ವರ್ಷಗಳು ಆದರೂ ಕೂಡ ಉಪವಾಸ ಇದ್ದು ಪ್ರಯತ್ನ ಮಾಡ್ತಾ ಇದ್ದಾನೆ ಜೆರುಸಲೇಮಿಗೆ. ಓಹೋ, ನಮ್ಮ ಪಿತೃಗಳು ಮಾಡಿದ ಪಾಪವನ್ನು ಕ್ಷಮಿಸಿರಿ ಅಂತೇಳಿ ಅವ್ರನ್ನೆಲ್ಲ ಸೇರಿಸ್ಕೊಂಡು ಪ್ರೇಯರ್ ಮಾಡ್ತಾನೆ. ನಾವು ಪಾಪ ಅಪರಾಧಗಳನ್ನು ಮಾಡಿ, 5ನೇದು ಡ್ಯಾನಿಯಲ್ 9:5, ಕೆಟ್ಟವರಾಗಿ ನಡೆದು ನಿನಗೆ ತಿರುಗಿ ಬಿದ್ದು ನಿನ್ನ ವಿಜ್ಞಾಪಗಳನ್ನು ತೊರೆದು ಕ್ಲೀನಾಗಿದ್ದಾರೆ ನಮ್ಮ ಅರಸರುಗಳು, ಪ್ರಾರ್ಥನರು, ಹಿರಿಯರು, ಸಾಮಾನ್ಯ ಜನರು ಇವರೆಲ್ಲರೂ ನಿನ್ನ ಹೆಸರಿನ ಮೇಲೆ ನುಡಿದ ನಿನ್ನ ಸೇವಕರಾದ ಪ್ರವಾದಿಗಳ ಕಡೆಗೆ ಕಿವಿ ಕೊಡಲೇ ಇಲ್ಲ. ಈ ಆಪತ್ತು ಏನಕ್ಕೆ ಬಂದಿದೆ, ಇದು ಎಲ್ಲಿ ಓದ್ತಾ ಇದ್ದಾನೆ ಅಂತ ಹೇಳಿದ್ರೆ, ಇವ್ರ ದೇಶ ಇಸ್ರೇಲ್ ಪೂರ್ತಿ ಡ್ರೈ ಆಗಿಬಿಟ್ಟು ಎಲ್ಲರನ್ನು ಒತ್ಕೊಂಬಂದು ಬಾಬಿಲೋನಿಗೆ ಇಟ್ಕೊಂಡಿದ್ದಾನೆ. ಅವನು ಸೇವಕಂತೆ. ಯಾರು ದೇವರ ಮಕ್ಕಳನ್ನ ಇದು ಬಂದು ದೇವರ ಮಕ್ಕಳನ್ನ ಒಬ್ಬ ಬಂದು ಆಳ್ವಿಕೆ ಮಾಡಿ ಹೊಡಿತಾನೆ, ಸಾಯಿಸ್ತಾನೆ ಅಂದರೆ ದೇವರೇ ಅನುಮತಿಸ್ತಾರೆ. ಯಾಕಂದರೆ ಇವರ ಸ್ವಭಾವಗಳು ದೇವ್ರನ್ನ ಬಿಟ್ಟು ದೂರ ಇರೋದನ್ನ ಮಾಡೋದು. ಅದನ್ನು ಬಿಟ್ಟು ಅವನು ಸರಿ ಇಲ್ಲ, ಇವನು ಸರಿ ಇಲ್ಲ, ಅವನು ಸರಿ ಇದ್ದಾನೋ ಸರಿ ಇಲ್ಲೋ, ದೇವ್ರು ಕರೆಕ್ಟಾಗಿದ್ದಾರೆ, ಅವ್ರ ಸೃಷ್ಟಿಕರ್ತನು. ಇಸ್ರೇಲನ್ನು ದೇಶನೇ ಇರಬಾರ್ದು. ಅದು ಯಾರು ಬಂದರೆ, ಯಾರು ಸೈಂಟಿಸ್ಟ್ ಇದ್ದರೆ ಫಸ್ಟ್ ವರ್ಲ್ಡ್ ವಾರ್ ಮಾಡಿ ಆ ಇಸ್ರೇಲ್ ಹೊಸ ದೇಶ ಉದ್ಭವ ಆಗೋದಕ್ಕೆ ಸುತ್ತಲೂ ಅರಬ್ ಇವರೊಬ್ಬರು ಮಾತ್ರ ಅಲ್ಲಿ ಕೂತ್ಕೊಂಡಿದ್ದಾರೆ. ನೀವು ಮ್ಯಾಪ್ ನೋಡ್ರಿ, ಸುತ್ತಲೂ ಇಲ್ಲಿ ನೋಡಿದ್ರೆ ಇರಾಕ್ ಐತೆ, ಇಲ್ಲಿ ನೋಡಿದ್ರೆ ಇರಾನ್ ಐತೆ, ಇಲ್ಲಿ ನೋಡಿದ್ರೆ ಲೆಬನಾನ್ ಐತೆ, ಇಲ್ಲಿ ನೋಡಿದ್ರೆ ಪಾಲೆಸ್ತೈನ್ ಐತೆ, ಇಲ್ಲಿ ನೋಡಿದ್ರೆ ಗಾಜಾ ಐತೆ, ಇಲ್ಲಿ ನೋಡಿದ್ರೆ ಸಿರಿಯಾ ಐತೆ. ಸುತ್ತಲೂ ಇದೆ, ಅದು ಸುತ್ತಲೂ ಈ ಕಡೆ ಬೇರೆ 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 ಬರೀ ಇದೆ. ಆ ಸೆಂಟ್ರಲ್ಲಿ ಇವ್ರು ಕೂತ್ಕೊಂಡಿದ್ದಾನೆ ಇಷ್ಟೆಷ್ಟಾಗಿ. ಅದನ್ನು ಮಾಡೋರು ಜೆರುಸಲೇಮ್ ಯುದ್ಧ ಮಾಡಿ ಗೆದ್ದು ಅದನ್ನು ಕ್ಯಾಪಿಟಲ್ ಸಿಟಿ ಮಾಡಿದವರು, ಇವ್ರು ಟೆಂಪಲ್ ಮಾಡೋದಕ್ಕೆ ಎಲ್ಲರೂ ಸಿದ್ಧ ಮಾಡೋರು. ಯಾರು ಏನು ಮಾಡೋಕ್ಕಾಗ್ತಿಲ್ಲ. ಯಾಕೆ ಮಾಡೋಕ್ಕಾಗ್ತಿಲ್ಲ? ಇಷ್ಟೇ ತಾನೆ. ಅಷ್ಟು ಫೋರ್ಸ್ ಇದೆ ಇರಾನ್ನಲ್ಲಿ, ಅಷ್ಟು ಆಯುಧಗಳಿದೆ, ಅಮೇರಿಕನ ಹೊಡೆಯೋಷ್ಟು ಶಕ್ತಿ ಇದೆ. ಯಾಕೆ ಇಸ್ರೇಲ್ನ ನಿರ್ಮೂಲ ಮಾಡೋಕ್ಕಾಗ್ತಾ ಇಲ್ಲ? ಒಬ್ರು ಹೇಳ್ತಾರೆ ಸ್ಪಿರಿಟಲ್ಲಿ, ರಾಕೆಟ್ ಕರೆಕ್ಟಾಗಿ ಹೊಡಿತೀವೋ ಅದೆಲ್ಲೋ ಹೋಗ್ಬಿಡ್ತೈತೆ ಅಂತ. ಯಾಕೆ? ಕಾಪಾಡಬೇಕನ್ನೋದು, ಕೈ ಬಿಡಬೇಕನ್ನೋದು ದೇವರು. ಆ್ಯಕ್ಚುಲಿ ಸಬ್ಜೆಕ್ಟ್ ಬಂದು ಮುಖ್ಯವಾಗಿ ದೇವ್ರ ಮಾತು ಕೇಳುವಂಥದ್ದು. ಆದರೆ ಇದರಲ್ಲಿ ಮಾತು ಕೇಳದೆ ನಡೆದಾಗ ಅವರು ಯಾರಾದರೂ ನಮ್ಮನ್ನು ಆಳ್ವಿಕೆ ಮಾಡ್ತಾರಲ್ಲ, ಅದ್ರ ಬಗ್ಗೆ ಹೋಗ್ತಾ ಇದೆ ಮೆಸೇಜ್. ಆಳ್ವಿಕೆ ಮಾಡೋರು ಸರಿ ಇಲ್ಲ ಅಂತಿದ್ದೀವಿ. ಅವ್ರು ದೇವರು ಅನುಮತಿಸದೆ ಯಾರು ನಮ್ಮನ್ನು, ದೇವ್ರು ಹೇಳ್ತಾರೆ, ನಿನ್ನ ಕಣ್ಣು ಗುಡ್ಡೆಯನ್ನು ಮುಟ್ಟಿದ್ರೆ ನನ್ನನ್ನು ಮುಟ್ಟಿದಾಗೆ ಅಂತಾರೆ. ಒಬ್ಬನ್ನ ಹಿಡಿಯೋಕ್ಕೆ, ಎಲಿಷನ್ನ ಹಿಡಿಯೋದಕ್ಕೆ ದೊಡ್ಡ ಆರ್ಮಿ, ಅರಮಿಯ ರಾಜ ಆರ್ಮಿಯೇ ಬಂದು ಸುತ್ಕೊಂಡು ನಿಂತ್ಕೊಳ್ಳುತ್ತೆ. ಇವನ್ನೆಲ್ಲರೂ ಕುರುಡ್ರು ಮಾಡಿ ಊಟ ಕೊಟ್ಟು ಕಳಿಸ್ತಾನೆ. ಒಬ್ಬನ್ನ ಏನು ಮಾಡೋಕ್ಕಾಗ್ತಿಲ್ಲ. ಜೊತೆಗಿರೋರು ದೇವ್ರು ಯಾರನ್ನ ಕಾಪಾಡಬೇಕು? ನಾವು ಯಾರೋ ಒಂದು ಸೇವಕರು ಕೇಳಿದ್ರು, ಅವ್ರು ಸರಿ ಇಲ್ಲ, ಆ ಪಕ್ಷ ಸರಿ ಇಲ್ಲ, ಈ ಪಕ್ಷ ಸರಿ ಇಲ್ಲ, ಇವ್ರು ಬಂದರೆ ಸರಿ ಅಂತಂದರೆ ಅವನು ಪಕ್ಷ ಓದೋವನಕ್ಕಿಂತ ಬಂದವನು ಇನ್ನೂ ಮೋಸ. ಅವನಾದರೂ ವಾಸಿ, ಇವನು ಇನ್ನೂ ಡೇಂಜರ್. ಒಂದು ಉದಾಹರಣೆ ತಮಿಳ್ನಾಡು ತಗೊಳ್ಳಿ. ಅತಿಮುಖ ಅಂತೇಳಿ ಒಂದು ಪಕ್ಷ, ನಿಮಗೆ ಅರ್ಥ ಆಗಲಿ ಅಂತ. ಅದು ಸರಿ ಇಲ್ಲ ಅಂತೇಳಿ ಒಂದು ಸೇವಕರು ಫಾಸ್ಟಿಂಗ್ ಪ್ರೇಯರ್ ಮಾಡಿ 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 ಅವ್ರು ಸರಿ ಇಲ್ಲ. ಇನ್ನೊಂದು ಪಕ್ಷ ಇದೆ DMK, ಅದು ಬರಲಿ 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 ಅಂತ ಪ್ರೇಯರ್ ಮಾಡಿ ಅವ್ರಿಗೊಂದು 2 ಕೋಟಿ ತಗೊಂಡೋಗಿ ಕೊಟ್ಟು ನಿಧಿಯಾಗಿ ಕೊಡ್ತಾ ಇದೀವಿ ಅಂತ ಒಂದು ಸೇವಕರೆಲ್ಲ ಕೊಟ್ಟರು. ನೋಡಿದ್ರೆ ಇಡೀ ಇಂಡಿಯಾದಲ್ಲಿ ಡ್ರಗ್ಸ್ ಎಲ್ಲಿ ಬೇಕಾದ್ರೂ ಸಿಗೋ ಥರ, ಹುಡುಗರಿಗೆ ಯೂತಿಗೆ ಸಿಗೋ ಥರ ಆ ಡ್ರಗ್ಸ್ ಹಾಕ್ಕೊಂಡು ಹೆಣ್ಮಕ್ಳನ್ನ ಹಾಳು ಮಾಡೋ, ಡ್ರಗ್ಸ್ ಸಿಗೋದು ಇರಲಿ, ಹೆಣ್ಮಕ್ಳನ್ನ ಹಾಳು ಮಾಡೋದು ನಂಬರ್ 1ನಲ್ಲಿ ತಮಿಳ್ನಾಡು. ಮಾಡಿದ್ದು ಯಾರು? ಸೇವಕರಿಗೆ ಏನು ಕೆಲಸ? ಅವನು ಏನಾದರೂ ಮಾಡ್ಕೊಂಡು ಹೋಗ್ಲಿ. ಏನಕ್ಕಂದರೆ ಅಲ್ಲಿ ಶೆರ್ಲಾಡಲ್ಲಿ ಯಾರೋ ಒಬ್ಬರನ್ನ ಕೊಂದರು, ಅವ್ರು ಸರಿ ಇಲ್ಲ ಅಂಥೇಳಿ ಒಂದು ವಿಷಯಕ್ಕೆ ಇವ್ರು ಬರಲಿ ಅಂದರು. ಇವರು ಮನಸ್ಸು ಅವ್ರಿಗೆ ಗೊತ್ತಾಗುತ್ತಾ? ಇವ್ರು ಬರಲಿ, ಅವ್ರು ಬರಬಾರ್ದು. ಒಂದ್ಸಲ ಟ್ರಂಪ್ ಗೆದ್ದರು, 2ನೇ ಟೈಮ್ ಅವರೇ ಬರ್ತಾರಂತೆ ಎಲ್ಲ ಪ್ರಾಫಿಸಿ ಮಾಡ್ತಾ ಇದ್ದಾರೆ. ಒಬ್ಬರು ಅವನು ಸೋಲ್ತಾನಂತ ಹೇಳಿಲ್ಲ, ಒಬ್ಬರು ಹೇಳಿಲ್ಲ. ಹೇಳಿದವರೆಲ್ಲ ಸೋತೋದ್ರು, ಅವನು ಬರಲಿಲ್ಲ. ಬೈಡನ್ ಬಂದ, ಬೇರೆ ಪಕ್ಷ ಬಂತು. ನಿಮಗೆ ಏನು ಕೆಲಸ? ದೇವ್ರ ಮಾತು ಕೇಳಿ ನಡೆಯುವಂಥದ್ದು. ದೇವ್ರ ಮಾತು ಕೇಳಿದ್ರೆ ದೇವರೇ ಎಬ್ಬಿಸಿ ಬೆಂಡೆತ್ತಾರೆ. ನೋಡ್ರಿ, ಇಲ್ಲಿ ಇಷ್ಟು ಜನ ಇದ್ದಾರೆ, ಹಿರಿಯ ಅರಸರಿಂದ ಹಿಡಿದು ಪ್ರಧಾನರಿಂದ ಹಿಡಿದು ಸಾಮಾನ್ಯ ಜನರಿಂದ ಯಾರು ವಿಧೇಯರಾಗಲಿಲ್ಲ. ಅದಕ್ಕೆ ಈ ಗತಿಯಲ್ಲಿದ್ದೀವಿ. ನಮ್ಮ ಪರ್ಸನಲ್ ಆಗಿ ನಾವು ಸರಿ ಇಲ್ಲ, ಸಕ್ಸಸ್ಫುಲ್ ಆಗಿ ನಡೀತಾ ಇಲ್ಲ. ಕೊಟ್ಟು ನಮಗೆ ಊಟ, ಕಾಗೆಗಳ ಮೂಲಕ ಊಟ ಬರಬೇಕು, ಸಮಾಧಾನ ಇರಬೇಕು, ಆಸ್ಪತ್ರೆಗೆ ಹೋಗಬಾರ್ದು,
ಸಾಲಗಳನ್ನು ಮನುಷ್ಯನ ಡಿಪೆಂಡ್ ಆಗದೆ ಬದುಕಬೇಕು. ಆ ರೀತಿ ಇದ್ದ ಸೇವಕರ ಜೊತೆಯಲ್ಲಿ ಇದ್ದು ಬಂದವನು, ಊಟಕ್ಕಾಗಿ ಯಾರಾದ್ರೂ ಕೈ ಚಾಚದೇ ಇರುವ ವಯಸ್ಸನ್ನು, ಊಟಕ್ಕಾಗಿ ದುಡ್ಡಿಗಾಗಿ ಯಾರಾದ್ರೂ ಕೈ ಚಾಚದೇ ಇರೋರು, ಕೊಡ್ತೀನಂತ ಬಂದವರನ್ನು ಬೇಡ ಅಂತ ಹೇಳೋರು. ಯಾಕಂದರೆ ಅವರು ದೇವ್ರು ನಂಬ್ಕೊಂಡಿದ್ರೆ, ಅವ್ರು ಮಿನಿಸ್ಟ್ರಿಯಲ್ಲಿದ್ದರೆ ಮಾತ್ರನೇ ಔಟ್ಸೈಡ್ನವ್ರು ಕೊಟ್ಬಿಟ್ಟು ನಾವು ಸೇವೆಗೆ ಕೊಟ್ಟೆ ಅಂತ ಹೇಳ್ತಾರಂತ. ಹೊರದೇಶಕ್ಕೆ ಹೋದರೆ ಕೊಡೋಕ್ಕೆ ಬಂದರೆ ಪ್ರೀತಿಯಿಂದ ಕೊಟ್ಟರೆ ತಗೊಂತಾರೆ, ಬೇಕಂತ ಕೇಳೋದಾಗಲಿ ಇವರಾಗಿ ಕೇಳೋದಾಗಲಿ. ಈ ರೀತಿ ಇಲ್ಲದವರು ಏನಿಲ್ಲದೆ ಬಂದವರು ಅದು ಆ ರೀತಿ ಬಂದು ಸ್ಪಿರಿಚುವಲಲ್ಲಿ ಅಷ್ಟು ಬಲ ಇವಾಗ ಇದೆಯಾ, ಬರುವಿಕೆ ಸಮಯವಾಗಿರೋದ್ರಿಂದ ಲೋಕಕ್ಕೆ ಎಲ್ಲ ಮುಳುಗಾಗಿದ್ದಾರೆ ಟೋಟಲಿ. ಸೇವಕರುಗಳೆಲ್ಲ ಇವಾಗ ನಿನ್ನೆ ಒಂದು ಮಾತು ಹೇಳಿದ್ರು, 2-3 ಸೇವಕರು, ಆತ್ಮಿಕದಲ್ಲಿ ಇರುವ ಸೇವಕರುಗಳು ಈ ಥರ ವರ್ಸ್ಟ್ ಜನ್ರೇಷನ್ ZZ ನಾನು ಎಲ್ಲೂ ನೋಡಿಲ್ಲ. ಭಾಳ ವರ್ಸ್ಟ್ ಆಗಿ ಹೋಗ್ತಾ ಇದೆ. ಎಲ್ಲಿ ಹೋಗಿ ಮುಗಿತಂತ ಗೊತ್ತಿಲ್ಲ, ಎಲ್ಲಿ ಹೋಗಿ ಮುಗಿತಂತ ಗೊತ್ತಿಲ್ಲ. ದೇವ್ರ ಬರುವಿಕೆಯಲ್ಲಿ ಸ್ವಲ್ಪ ಜನ ಮಾತ್ರ ನಿಲ್ತಾರೆ ನೋವನಾಗೆ. ಸೋದಮ್ ಅವರು ಅಳದಾಗಲೂ ಒಂದು 3 ಜನ ರಕ್ಷಣೆ ಹೊಂದಿದ್ರು, 4 ಜನದಲ್ಲಿ ಆಯಮ್ಮನೂ ಹೋದರು, ಮಾತು ಕೇಳಿಲ್ಲ. ತಿರುಗಿ ನೋಡೋದು ತಪ್ಪ ಅಂದರೆ ಅವ್ರು ಹೇಳಿದ್ರಲ್ಲ ತಿರುಗಿ ನೋಡಬೇಡ ಅಂತ, ನೋಡಬಾರ್ದು ಅಷ್ಟೇ. ಮಾತು ಮೀರೋದೇ ಪಾಪ ಅಷ್ಟೇ, ಸಿಂಪಲ್ಲು. ಹಿಂಗೆ ಹೇಳಿದ್ದಾರೆ ಅಂದರೆ ಹಂಗೆ ನಡಿಬೇಕು. ಯಾಕಂದರೆ ಅವ್ರು ಸೃಷ್ಟಿಕರ್ತನ, ಅವ್ರಿಗೆ ಗೊತ್ತು. ಅದು ಒಳ್ಳೆಯದು, ಅದೇನು ದೊಡ್ಡ ಓರೆ ಅಲ್ಲ. ನೋಡ್ರಿ, ದೇವ್ರು ನಮ್ಮದೇ ಇದ್ದಾಗ ಬೆಂಕಿಯಲ್ಲಿ ನಡೆಯೋದು, ಬರೀ ಕಾಲಲ್ಲಿ ನಡೆಯೋದು, ಬೆಳಗ್ಗೆ ಕಾಲು ಎತ್ಕೊಂಡು ಹೋಗೋದು, ಆಯಿತಾ, ಮರಿ ಬೈಯಲ್ಲಿ ಇರೋದು, ಇವೆಲ್ಲ ಹೇಳ್ತಾರ. ಮುಸ್ಲಿಮಲ್ಲೂ ಕೂಡ ಹಿಂದೂಗಳು ಈ ಥರ ಮಾಡ್ತಾರೆ. ಮುಸ್ಲಿಮಲ್ಲೂ ಕೂಡ ಅಚ್ಚಯಾತ್ರೆಗೆ ಹೋಗ್ಬೇಕಾದ್ರೆ ಬರೀ ಮೈಯಲ್ಲಿ ಹೋಗೋದು, ಅವರು ಚಾಟಿ ತಗೊಂಡು ಶರೀರದನ್ನು ಹೊಡ್ಕೊಳ್ಳೋದು, ಹಾಗೆ ಹಾಕೊಳ್ಳೋದು. ಎಲ್ಲರೂ ಒಂದು ಪುಣ್ಯ ಸ್ಥಳ ಅಂತೇಳಿ ಕಷ್ಟಪಡ್ತಾ ಇದ್ದಾರೆ. ದೇವರು ನಾವು ಇರೋ ಜಾಗದಲ್ಲೇ ಬರ್ತೀವಿ ಅಂತೇಳಿ ಅವ್ರ ಮಾತು ಲಘುವಾದದ್ದಲ್ಲ, ಸುಮ್ಮನೆ ಪರಿಶುದ್ಧವಾಗಿರು, ಒಳ್ಳೆತನದಲ್ಲಿರು. ಅವರ ಮಾತು ಭಾರವಾದದ್ದಲ್ಲ ಅಂತ ಹೇಳ್ತಾರೆ. ಬೇರೆದರಲ್ಲಿ ಕಠಿಣವಾಗಿ ಇದೆ, ನಾನು ಅವ್ರನ್ನ ಇನ್ಸಲ್ಟ್ ಮಾಡೋಕ್ಕೆ ಹೇಳ್ತಿಲ್ಲ. ಕಠಿಣವಾಗಿದೆ, ಕಠಿಣವಾಗಿ ಮಾಡ್ತಾರೆ. ನೀವು ದೇವ್ರು ಮಾತಾಡಿದ ತಕ್ಷಣ ಇದು ಕಷ್ಟ ಅಂತಾರೆ. ಏನು ಕಷ್ಟ? ಪಾಪ ಮಾಡಬೇಕಂದ್ರೆ ಈಸಿ ಅಂತ. ಒಂದು ಫ್ರೆಂಡ್ ಹೇಳ್ದ, ಏನಂತ ಹೇಳ್ದಂದರೆ, ಸ್ಪಿರಿಚುವಲಲ್ಲಿ ಬೆಳೆಯೋದಕ್ಕೆ ಕಷ್ಟ, ಸುಮ್ಮನೆ ಒಬ್ಬರ ಹತ್ರ ಹೋಗಿ ಜಗಳ ಮಾಡೋದು, ಪವರ್ ಇಟ್ಕೊಂಡು ಬಾಯಲ್ಲಿ ಬೈಯೋದು, ಇವೆಲ್ಲ ಈಸಿ, ಯಾರು ಬೇಕಾದ್ರೂ ಮಾಡ್ತಾರೆ. ನಮ್ಮ ಪವರ್ ಸ್ವಲ್ಪ ಇರುತ್ತೆ, ಪವರ್ ಇಲ್ದನ್ನು ಹೋಗಿ ಹೊಡಿಯೋದು ಏನು ಸ್ವಲ್ಪ. ಅವನೇನೇ ಮಾಡಿದ್ರು ಅವನಿಂದ ತಪ್ಪಿಸ್ಕೊಂಬರೋದು, ಜಗಳ ಮಾಡೋದು, ಇದೆಲ್ಲ ಈಸಿ. ಒಬ್ಬರು ಮಾತಾಡಿದ್ರೆ ಅವ್ರ ಜೊತೆ ಮಾತಾಡೋದು, ಇದು ಈಸಿ ಕೆಲಸ. ಅವ್ರು ಕೆಟ್ಟ ಮಾತು ಮಾತಾಡಿದ್ರೆ ನಾವು ಮಾತಾಡೋದು, ಅವೆಲ್ಲ ಈಸಿ ಕೆಲಸ. ಸ್ಪಿರಿಚುವಲ್ ಬೆಳೆಯೋದು ಬಂದು ಅದಕ್ಕಿಂತ ಈಸಿನೇ, ಅದು ಕಷ್ಟವಾಗಿದೆ. ಅದಕ್ಕೆ ಸಮಾಧಾನ ಕೊಡುತ್ತೆ, ಅದು ವೇದನೆ ಕೊಡುತ್ತೆ, BP ಶುಗರ್ ಬರುತ್ತೆ, ವ್ಯಾಧಿಗಳು ಬರ್ತವೆ, ನರಕಕ್ಕೆ ಹೋಗ್ತೀವಿ. ಮತ್ತಾಯ 5:11 ತೆಗಿರಿ, ನಿಮಗೆ ಭಾಳ ಚೆನ್ನಾಗಿ ಅರ್ಥ ಆಗುತ್ತೆ ನೋಡ್ರಿ. ನಾವು ಒಳ್ಳೆಯವರಾಗಿಯೇ ಇರಬೇಕು. 5:11 ನನ್ನ ನಿಮಿತ್ತವಾಗಿ ಜನರು ನಿಮ್ಮನ್ನು ನಿಂದಿಸಿ ಹಿಂಸೆಪಡಿಸಿ ನಿಮ್ಮ ಮೇಲೆ ಕೆಟ್ಟ ಮಾತುಗಳನ್ನು ಸುಳ್ಳಾಗಿ ಓದಿಸಿದರೆ ನೀವು ಧನ್ಯರು. ಸಂತೋಷ ಪಡಿರಿ, ಉಲ್ಲಾಸ ಪಡಿರಿ, ಪರಲೋಕದಲ್ಲಿ ನಿಮಗೆ ಬಹಳ ಫಲ ಸಿಕ್ಕುವುದು. ನಿಮಗಿಂತ ಮುಂಚೆ ಇದ್ದ ಪ್ರವಾದಿಗಳು ಹೀಗೆ ಹಿಂಸೆ ಪಡಿಸಿದ್ದಾರಲ್ಲ. ಇಲ್ಲಿ ನೋಡಿ, ಸೂಪರ್ ಆಗಿದೆ. ನಾವು ಇದೀವಿ, ದೇವರನ್ನು ಫಾಲೋ ಮಾಡ್ಕೊಂಡು ಹೋಗ್ತಾ ಇರ್ತೀವಿ, ನಾವು ಏನು ತಪ್ಪು ಮಾಡಿರಲ್ಲ. ಈ ಸಭೆಯಲ್ಲಿ ಕೂಡ ಒಬ್ಬರಿಗೆ ಈ ಸಮಸ್ಯೆ ಬಂದಿದೆ ಒಂದು ವಾರ. ಅದು ಅವರಿಗೆ ಇದು ಸೂಟ್ ಆಗುತ್ತೆ ನೋಡ್ರಿ. ಅವ್ರೇನು ತಪ್ಪೇ ಮಾಡಿಲ್ಲ, ಆದರೆ ಎಲ್ಲರೂ ಅವನ ಮೇಲೆ ತಪ್ಪು ಹೊರಿಸ್ತಾ ಇದ್ದಾರೆ. ಅವಾಗ ಏನು ಮಾಡಬೇಕು? ಅವನು ಮೈಂಡು ಕರಪ್ಟ್ ಆಗಿಬಿಟ್ಟು ನಾನು ಕರೆಕ್ಟು ಅಂತೇಳಿ ಜಗಳ ಮಾಡೋದಕ್ಕಾಗಲಿ, ನೋಡ್ರಿ, ವೇದನೆ ಪಡೋದಾಗಲಿ, ಅದನ್ನೇ ಚಿಂತೆ ಮಾಡ್ತಿದ್ರೆ ರೋಗ ಬರ್ತೈತೆ. ಸೈತಾನು ಡಿಪ್ರೆಷನ್ ಮಾಡ್ತಾನೆ. ಒಂದು ಸಮಸ್ಯೆ ಕೊಟ್ಬಿಟ್ಟು ಅದರಲ್ಲೇ ಮುಳುಗಿಸಿ ಅದರಲ್ಲಿ ಮೇಲಕ್ಕೆ ಬರ್ದಂಗೆ ಮಾಡಿ ಅವನ್ನ ಹಾಳು ಮಾಡಿಬಿಡ್ತಾನೆ. ಟಕ್ಕಂತ ಉಪವಾಸ ಇದ್ದು ಪ್ರಾರ್ಥನೆಗೆ ಹೋಗ್ಬಿಡ್ಬೇಕು, ಪ್ರಾರ್ಥನೆ ಮಾಡಬೇಕು. ಓಹೋ, ಸೈತಾನು ನಮ್ಮನ್ನು ಅಟ್ಯಾಕ್ ಮಾಡ್ತಾನೆ, ನಮ್ಮ ಮೇಲೆ ಗುರಿ ಇಟ್ಟಿದ್ದಾನೆ, ನಮ್ಮ ಮೇಲೆ ದೇವ ಚಿತ್ತ ಏನಿದೆ, ನನ್ನ ನಿಮಿತ್ತವಾಗಿ ಜನರು ನಿಮ್ಮನ್ನು ನಿಂದಿಸಿ ಹಿಂಸೆ ಪಡಿಸಿ ನಿಮ್ಮ ಮೇಲೆ ಕೆಟ್ಟ ಮಾತುಗಳು ಸುಳ್ಳಾಗಿ ಹೊರಿಸಿದ್ದಾರೆ. ನೀವು ತಪ್ಪೇ ಮಾಡಿರಲ್ಲ, ಸುಳ್ಳು ಹೊರಿಸ್ತಾರೆ, ನೀವು ಧನ್ಯರು. ಪರಲೋಕದಲ್ಲಿ ನಮ್ಮನ್ನು ನ್ಯಾಯ ತೀರಿಸೋರು ಯಾರು? ನಮಗೆ ಯಾರಿಗೆ ಕೊಡೋರು ಯಾರು?
ಪರಲೋಕ ಕೂಡ ನಮಗೆ ಆಯ್ಸ್ ಕೊಡೋರು ಯಾರು? ಫ್ಯೂಚರ್ ದೇವರು ಇಟ್ಟಿದ್ದಾರೆ, ಅವರು ಮಾತಾಡೋರು ಇಟ್ಟಿದ್ದಾರೆ, ಸುಳ್ಳಾಗಿ ಹೇಳೋರೆಲ್ಲ ಇದ್ದಾರೆ. ಅಷ್ಟು ಮಟ್ಟಿಗೆ ಸ್ಪಿರಿಚುವಲ್ ಅಲ್ಲಿ ಬೆಳೆದಿರಬೇಕು, ಅಷ್ಟು ಮಟ್ಟಿಗೆ ಸ್ಟ್ರಾಂಗ್ ಇರಬೇಕು ಮೈಂಡ್, ಹೃದಯ. ಅವ್ರೇನ್ ಮಾಡ್ತಾರೆ, ಏನೋ ನಾನು ತಪ್ಪು ಮಾಡಿದೆ, ಆ ಸಮಸ್ಯೆ ಬಂದಿದ ತಕ್ಷಣ ಕುರಿಗೆ ಮಾಡ್ತಾರೆ, ಅದು ಸೈತಾನದದು. ಯಾರು ಏನೇ ಮಾಡ್ಕೊಂಡ್ರು ದೇವರ ಚಿತ್ತ ಮಾಡ್ಬೇಕು ಅನ್ನೋದನ್ನ ಅಷ್ಟು ಮಟ್ಟಿಗೆ ಬೆಳಿಬೇಕು. ಯಾಕೆ ಬೆಳೀತಾ ಇಲ್ಲ? ಜೆರೆಮಿಯ 27:6 ತೆಗಿರಿ, ಅದೇ ರಿವರ್ಸ್. ಯೆರೆಮೀಯ 27:6 ತೆಗಿರಿ. ಅದರಲ್ಲಿ ಈ ನನ್ನ ಸೃಷ್ಟಿಯನ್ನು ನನಗೆ ಸರಿ ಚೋಚಿಸಿದನಿಗೆ ಕೊಡಬಲ್ಲೆನು. ಈಗ ದೇಶವೆಲ್ಲ ಬಾಬಿಲೋನ್ ಅರಸನು ನನ್ನ ಸೇವಕನಾದ. ಇದೇನಿದೆ ಅಂದರೆ, ಅವರು ತಪ್ಪನ್ನು ಸರಿ ಮಾಡಿಕೊಂಡಾಗ ಮತ್ತೆ ಅವರಿಗೆ ಆ ದೇಶ ಕೊಡ್ತೀನಿ. 70 ವರ್ಷ ಆದಮೇಲೆ ಮತ್ತೆ ನಿಮಗೆಲ್ಲ ಗೊತ್ತಿದೆ, ನೆಬೂಕದ್ನೆಚ್ಚರ್ ಆದಮೇಲೆ ನೆಹೆಮ್ಯ, ಎಜ್ರ ಎಲ್ಲ ಬಂದು ಅದನ್ನು ಸರಿ ಮಾಡಿಸಿ ಮತ್ತೆ ಎಲ್ಲ ಬಂದು ಆಲ್ಟ್ ಆಗ್ತಾರೆ. ಅವಾಗ ಯೇಸು ಸ್ವಾಮಿ ಅದರಲ್ಲಿ ಬರ್ಬೇಕು ತಾನೆ. ಅವಾಗ ಇಸ್ರೇಲೇ ಇದ್ದಿತ್ತು, ರೋಮರ್ ಇದ್ರು. ಇವಾಗ ನೆಬೂಕದ್ನೆಚ್ಚರ್ ಇದ್ರು, ಅವಾಗ ರೋಮರ್ ಆಳ್ವಿಕೆ ನಡೀತಾ ಇತ್ತು. ನೀವು ಬಾರು ಮನಸ್ಸು ಹೊಂದಿ ಸರಿಪಡಿಸ್ಕೊಂಡ್ರೆ ಮತ್ತೆ ಸೃಷ್ಟಿಕರ್ತನು ಆ ಜಾಗವನ್ನು ನಿಮಗೆ ಹಿಂತಿರುಗಿಸಿ ಕೊಡ್ತೀನಿ. ಬಟ್ ವಿ ಆರ್ ಚೂಸನ್. ನೋಡ್ರಿ, ನೆಬೂಕದ್ನೆಚ್ಚರನ ಹೆಂಗೆ ಚೂಸ್ ಮಾಡಿ ಅವನು ದೇವ್ರ ಮಾತು ಕೇಳಿದಾಗ ಅವನ ಮೂಲಕ ದೇವ್ರ ಚಿತ್ತ ನಡೆಸ್ತಾರೋ, ಅದೇ ರೀತಿ ನಾವೆಲ್ಲ ಚೂಸನ್. ನಾವೆಲ್ಲ ಹುಟ್ಟಕ್ಕಿಂತ ಮುಂಚೆ ನಮ್ಮನ್ನು ಆರಿಸಿ ತೆಗೆದಿದ್ದಾರೆ. ನಮ್ಮ ಮೇಲೆ ಇರುವ ದೇವರ ಚಿತ್ತ ನೆರವೇರಬೇಕು. ಅದಕ್ಕೆ ಸೈತಾನ ಆತಂಕ ಮಾಡ್ತಾನೆ. ಅದಕ್ಕೆ ನಾವು ಒಪ್ಪಿಸಿ ಕೊಡಬಾರದು. ಅವನಿಗೆ ಅವಕಾಶ ಕೊಡಬಾರದು. ಕೊಡದಂಗೆ ಜಯ ಹೊಂದಬೇಕು. ಎಲ್ಲ ಕಡೆಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡೋಣ. ಸ್ತುತಿ ಮಧ್ಯದಲ್ಲಿ ನಿವಾಸ ಮಾಡುವ ತಂದೆ, ಆತ್ಮಿಕದಲ್ಲಿ ಬೆಳೆಯೋದು ಉನ್ನತವಾಗಿದೆ. ಯಾರಾದರೂ ಮಾತಾಡಿದ್ರೆ ವಿಧಿಯರಿಂದ ಕೇಳಬೇಕು, ಸಹಿಸ್ಕೋಬೇಕು. ತಪ್ಪು ಹೇಳಿದ್ರೂ ಸಹಿಸ್ಕೋಬೇಕು. ಆದರೆ ಎದುರು ಮಾತಾಡೋದು ದೇವ್ರ ಮಕ್ಕಳು ಅಂತ ಹೇಳ್ತೀವಿ. ಸ್ಪಿರಿಚುವಲಲ್ಲಿ ಬೆಳೆದಿರೋರು ಭಾಳ ಸಾಫ್ಟ್ ಆಗಿರ್ತಾರೆ. ಆರ್ಗ್ಯುಮೆಂಟ್ ಮಾಡಿದ್ರೆ ಎದ್ದೋಗ್ತಾರೆ. ಜಗಳಗಳು ಬಂದರೆ ಸಾಫ್ಟ್ ಆಗಿರ್ತಾರೆ. ಅದರಲ್ಲಿ ಪರಿಶುದ್ಧತೆ ಕಾಣುತ್ತೆ. ಆದರೆ ಆ ರೀತಿ ಇಲ್ಲದ ಹಾಗೆ ಮಾಂಸಿಕನೇ ಇನ್ನೂ ನಡೀತಾ ಇದೆ. ನೀನು ಮಾತು ಕೇಳೋರು ಮಾತ್ರನೇ ದೇವರ ಮಕ್ಕಳು. ಇಸ್ರೇಲ್ ಮಕ್ಕಳು ನಿನ್ನ ಮಾತು ಕೇಳಿಲ್ಲ, ಆದಮ್ನು ನಿನ್ನ ಮಾತು ಕೇಳಿಲ್ಲ. ಮಾತು ಕೇಳದೆ ಇದ್ರೆ ಪಾಪ. ಕೇಳದೆ ಇರೋದರಿಂದ ಅವರು ಯಾರು ಕೇಳ್ತಾರೆ ನೋಡಿದ್ರೆ, ನಿನ್ನ ಆರಾಧನೆ ಮಾಡದೇ ಇರುವ ನೆಬೂಕದ್ನೆಚ್ಚರನು ನಿನ್ನ ಮಾತು ಕೇಳೋದ್ರಿಂದ ಅವನು ಸೇವಕನಾಗಿ ಅವನ್ನ ಆರಿಸಿ ಈ ದೇವರ ಮಕ್ಕಳು ಅಂತ ಹೇಳುವವರನ್ನ, ದೇವರು ನಂಬದೇ ಇರುವವನ್ನ ಎಬ್ಬಿಸಿ ಅವ್ರನ್ನ ಹಾಳು ಮಾಡಿದ್ರಿ. ಕಾರಣ ಇವರು ದೇವ್ರ ಮಕ್ಕಳು ಅಂತ ನಾವು ಕ್ರಿಶ್ಚಿಯನ್ ರಿಲಿಜಿಯಸ್ ಆಗಿ ಯೇಸುವಿನ ಆರಾಧನೆ ಮಾಡ್ತೀವಿ ಅಂತ ಬಾಯಲ್ಲಿ ಅರಿಕೆ ಮಾಡ್ತೀವಿ. ಆದರೆ ಹೃದಯ ತಾಳದಲ್ಲಿ ದೇವ್ರ ಮಾತು ಕೇಳಿ ನಡೆಯೋದಿಲ್ಲ. ಅದರಿಂದ ಬೇರೆಯವರು ನಮ್ಮನ್ನ ಆಳ್ವಿಕೆ ಮಾಡಿ ನಮ್ಮನ್ನ ತಿದ್ದೋದಕ್ಕೆ ಅವ್ರನ್ನ ಎದುರಿಸ್ತೀರ. ಈ ರೀತಿ ನೆಬೂಕದ್ನೆಚ್ಚರನು 70 ವರ್ಷ ಅದನ್ನ ಡ್ಯಾನಿಯೇಲನಿಗೆ ಬಯಲ್ಪಡಿಸಿದ್ರಿ. ಆದರೆ ಯೆರೆಮೀಯನ ಕಾಲದಲ್ಲಿ ಅದು ನಡೀತು. ಅವರನ್ನ ಹೇಳಿದವ್ರನ್ನ ಗುಂಡಿಗೆ ಹಾಕಿದ್ರು ಹಳ್ಳದಲ್ಲಿ. ಡ್ಯಾನಿಯೇಲ್ ಕೂಡ ಅದರಲ್ಲಿ ಹೋಗಿ ನೋಡಿ 10 ಹಿರಿಯರು, ರಾಜರು, ಸಾಮಾನ್ಯರು ಮಾಡಿರೋ ಪಾಪವ ತಂದೆ ದೇವ್ರ ಮಾತು ಕೇಳಿಲ್ಲ ಅಂತ ಹೇಳಿ ಕಡೆದಾಗಿ ಸೃಷ್ಟಿಕರ್ತನ ಮಾತು ಕೇಳಿದ್ರಿಂದ ಮತ್ತೆ ನೀವು ಆ 70 ವರ್ಷ ಆದ್ಮೇಲೆ ಯೆಶಾಯ, ಬೆಲ್ಶಚ್ಚರ್ ಬಂದ ಮೇಲೆ ಅವ್ರ ಮೇಲೆ ಕನಿಕರ ತೋರಿಸಿ ಮತ್ತೆ ಹೋಗಿ ಆ ದೇವಾಲಯವನ್ನು ಕಟ್ಟೋದಿಕ್ಕೆ ನೆಹೆಮ್ಯ, ಎಜ್ರನೆಲ್ಲ ಎಬ್ಬಿಸಿ ಗೋಡೆಗಳನ್ನ ಕಟ್ಟಿ ಮತ್ತೆ ದೇವರು ಅಲ್ಲಿ ಬಂದು ರೋಮರ ಕಾಲದಲ್ಲಿ ನೀನು ಪ್ರಸಂಗ ಮಾಡೋದಕ್ಕೆ ಉಪಯೋಗವಾಯಿತು. ಮಾತು ಕೇಳಿದ್ರೆ ಬೇರೆ ರೀತಿಯಲ್ಲಿ ಜೀವನ ಇರುತ್ತದೆ. ಮಾತು ಕೇಳಿದ್ರೆ ನಡೆದ್ರೆ ಬೇರೆ ರೀತಿಯಲ್ಲಿ ಜೀವನ ಇರುತ್ತದೆ. ಇವತ್ತಿಂದ ಬರುವಿಕೆ ಸಮೀಪವಾಗಿರೋದ್ರಿಂದ ನಿನ್ನ ಮಾತು ಕೇಳೋದಿಕ್ಕೆ ಟೆಕ್ನಾಲಜಿ ಉಪಯೋಗಿಸ್ಬೇಕು, ಟೈಮಿಗೆ ಉಪಯೋಗಿಸ್ಬೇಕು. ಅದು ದೇವರಿಗೆ ಪ್ರಯೋಜನಕರವಾಗಿದೆಯಲ್ಲ ನೋಡಿ, ಅದು ಟೆಕ್ನಾಲಜಿನ ನೋಡಿಕೊಂಡು ದೇವರ ಬಿಟ್ಟು ದೂರ ಬರದಂಗೆ ಕಾಪಾಡಿ ನಡೆಸಿ. ಯೇಸುವಿನ ನಾಮದಲ್ಲಿ ಬೇಡಿಯೋದಿದ್ದೇನೆ ತಂದೆಯೇ, ಆಮೆನ್.